ಭಗವದ್ಗೀತೆಯ 18ನೇ ಅಧ್ಯಾಯದಲ್ಲಿ ಕೃಷ್ಣ ಬೇರೆ ಬೇರೆ ವಿಷಯಗಳಲ್ಲಿ ತ್ರೈವಿಧ್ಯ ಅಂದರೆ ರಾಜಸ, ತಾಮಸ, ಸಾತ್ವಿಕ ಈ ವಿಭಾಗಗಳನ್ನು ತಿಳಿಸ್ಕೊಂಡು ಹೋಗ್ತಾ ಇದ್ದಾನೆ. ಅದರಲ್ಲಿ ನಾವು ಧೃತಿಯ ವಿಷಯದಲ್ಲಿ ಈ 3 ವಿಭಾಗಗಳನ್ನು ನೋಡಿದ್ವು. ಸಾತ್ವಿಕವಾದ ಧೃತಿ ಅಂದರೆ ನಿಲುವು, ರಾಜಸವಾದ ನಿಲುವು, ಹಾಗೆ ತಾಮಸವಾದ ನಿಲುವು. ಇನ್ನು ಮುಂದೆ ಸುಖದಲ್ಲಿ 3 ವಿಭಾಗ ಇದೆ ಅಂತ ಆ ಸಾತ್ವಿಕ ಸುಖ, ರಾಜಸುಖ, ತಾಮಸ ಸುಖ ಅದರ ಬಗ್ಗೆ ತಿಳಿಸ್ಕೊಂಡು ಹೋಗ್ತಾನೆ. ಸುಖಂ ತ್ವಿದಾನೀಂ ತ್ರಿವಿಧಂ ಶೃಣು ಮೇ ಭರತರ್ಷಭ. ಹೇ ಭರತರ್ಷಭನೇ ಅಂದರೆ ಭರತ ವಂಶದಲ್ಲಿ ಬಂದಂತಹ ಶ್ರೇಷ್ಠನಾದವನೇ ಅಂತ ತಿಳಿಸ್ತಾ ಇದ್ದಾನೆ. ಅಥವಾ ಇಲ್ಲಿ ಸುಖದ ಬಗ್ಗೆ ತಿಳಿಸ್ತಾ ಒಂದೇನೆಂದರೆ ಈ ಸುಖ ನಿಜವಾದ ಸುಖ ಹೇಗೆ ಬರ್ತದೆ ಅಂತ ಹೇಳಿದರೆ ಜ್ಞಾನದಿಂದಾಗಿ ಬರುವ ಸುಖ ನಿಜವಾದ ಸುಖ. ಯಾವುದು ಯಥಾರ್ಥವಾದ ಜ್ಞಾನ ಇದೆಯೋ ಆ ಜ್ಞಾನದಿಂದಾಗಿ ನಮಗೆ ಬರುವಂತಹ ಸುಖ ನಿಜವಾದ ಸುಖವಾಗ್ತದೆ. ಅದು ನಮಗೆ ಇಲ್ಲಿ ಮುಂದೆ ಗೊತ್ತಾಗ್ತಾ ಹೋಗುತ್ತೆ. ಅದಕ್ಕೋಸ್ಕರ ಆ ಭರತ ಅಂತ ಹೇಳಿದರೆ ಭಾ ಅಂತ ಹೇಳಿದರೆ ಜ್ಞಾನ ಅಂತ. ಆ ಜ್ಞಾನದಲ್ಲಿ ಆಸಕ್ತನಾದವನು, ಜ್ಞಾನವನ್ನು ತನ್ನಲ್ಲಿ ಇಟ್ಕೊಂಡಿರುವವರು, ಅಂಥವರಲ್ಲಿ ಶ್ರೇಷ್ಠನಾದವನು ಅರ್ಜುನ. ಅದರಿಂದಾಗಿಯೇ ಸಾತ್ವಿಕವಾದ ಸುಖಕ್ಕೆ ನಿಜವಾಗಲೂ ಅವನ ಅಧಿಕಾರಿ, ಅಂದರೆ ಸಾತ್ವಿಕ ಸುಖವನ್ನು ಪಡೀಲಿಕ್ಕೆ ಯೋಗ್ಯನಾದವನು. ಅದಕ್ಕಾಗಿ ನಿನಗೆ ಗೊತ್ತಿದೆ ಅಂತ ಅದರ ಸೂಚನೆ ಕೊಡಲಿಕ್ಕೋಸ್ಕರ ಭರತರ್ಷಭ ಅಂತ ಹೇಳ್ತಾ ಸುಖಂ ತ್ವಿದಾನೀಂ ತ್ರಿವಿಧಂ ಶೃಣುಮೆ, ನನ್ನಿಂದಾಗಿ 3 ವಿಧವಾದ ಸುಖದ ಬಗ್ಗೆ ಹೇಳ್ತೇನೆ ಕೇಳು ಅಂತ ಹೇಳ್ತಾ ಇದ್ದೆ. ವಾಸ್ತವಿಕವಾಗಿ ಸುಖ ಅಂತೇಳಿದ್ರೇನು? ಸುಖ ದುಃಖ ಏನಿದು ಅಂತೇಳಿದರೆ ನಮ್ಮ ಮನಸ್ಸಿನಲ್ಲಿ ಆಗುವಂತಹ ಹಿತಕರವಾದ ವೇದನೆ, ಅನುಭವ, ಹಿತಕರವಾದ ಅನುಭವ ಏನಿದೆ ಅದನ್ನು ಸುಖ ಅಂತ ನಾವು ಕರೆಯುವಂಥದ್ದು. ಅಂದರೆ ಯಾವುದನ್ನು ಒಬ್ಬ ವ್ಯಕ್ತಿ ಇಚ್ಛಿಸ್ತಾ ಇದ್ದಾನೆ ಒಳಗೆ, ನನಗೆ ಇಂಥ ಒಂದು ಅನುಭವ ಆಗಬೇಕು, ಇಂಥ ಅನುಭವ ಆಗಬೇಕು, ಒಳಗಿನಿಂದ ಇಂಥ ಒಂದು ಎಕ್ಸ್ಪೀರಿಯನ್ಸ್ ಆಗಬೇಕು ಅಂತ ಇಚ್ಛಿಸ್ತಾ ಇದ್ದಾನೆ. ಅಂಥ ಒಂದು ಅನುಭವ ಒಳಗೆ ಆಯಿತು ಅಂತ ಹೇಳಿದರೆ ಅದನ್ನು ಸುಖ ಅಂತ ಕರೆಯುವಂಥದ್ದು. ದುಃಖ ಅಂತ ನಾವು ಯಾವುದನ್ನು ಕರಿತೇವೆ ಅಂದರೆ ಇದಕ್ಕೆ ವಿರುದ್ಧವಾಗಿರುವುದು ಅಹಿತಕರವಾದ ವೇದನೆ ಅಂತೇಳಿದರೆ ಎಂಥ ಒಂದು ಅನುಭವ ನನಗೆ ಬೇಡ, ಒಳಗಾಗೋದು ಬೇಡ ಬೇಡ ಅಂತ ನಾನು ಬಯಸ್ತಾ ಇದ್ದೇನೋ ಅಂಥದ್ದೇ ನನ್ನ ಅನುಭವ ಆಗ್ತಾ ಇದೆ, ಅಂಥದ್ದೇ ವೇದನೆ ಆಗ್ತಾ ಇದೆ ಒಳಗೆ ಎಕ್ಸ್ಪೀರಿಯನ್ಸ್ ಅಂತ ಹೇಳಿದರೆ ಅದನ್ನು ದುಃಖ ಅಂತ ಹೇಳ್ತೇವೆ ನಾವು. ಯಾಕಂತ ಹೇಳಿದರೆ ಆಗಲೇ ಅವನಿಗೆ ಅದನ್ನು ಸಹಿಸ್ಕೊಳ್ಳಿಕ್ಕಾಗೋಲ್ಲ. ಇಂಥ ಸುಖ 3 ವಿಧವಾಗಿದೆ ಅಂತ ಹೇಳ್ತಾ ಅದನ್ನು ನಾನಿವಾಗ ಹೇಳ್ತೇನೆ ಕೇಳು ಅಂತ ಹೇಳ್ತಾನೆ. ಶೃಣು, ಕೇಳು. ಕೇಳು ಅಂತ ಯಾಕಂದರೆ ಹೇಳ್ತಾನೆ ಇದ್ದಾನಲ್ವಾ, ಹೇಳ್ತಾನೆ ಇದ್ದಾನೆ ಅಂತ ಹೇಳಿದ್ರೆ ಅರ್ಜುನ ಕೇಳ್ತಾನಲ್ವ. ಯಾಕಂದರೆ ಈಗಾಗಲೇ 17 ಅಧ್ಯಾಯ ಹೇಳಿದ್ದನ್ನು ಕೇಳಿದಂತಾನೆ, ಮತ್ತು ಇಲ್ಲಿ ಯಾಕೆ ಶೃಣು ಅಂತ ಮತ್ತೆ ಯಾಕೆ ಹೇಳಬೇಕು ಅಂತ ಹೇಳಿದರೆ ಗಮನವಿಟ್ಟು ಕೇಳು ಅಂತ. ಕೇಳ್ತಾನೆ ಇದ್ದಾನೆ ಅಂತ ಹೇಳೋದು ಸರಿಯೇ, ಆದರೆ ಇದನ್ನೊಂಚೂರು ಕೇಳು, ಹೇಳ್ತಾ ಇರಬೇಕಾದ್ರೆ ಮಧ್ಯದಲ್ಲಿ ಹೇಳಿದರೆ ಇದೊಂಚೂರು ಇಂಪಾರ್ಟೆಂಟ್ ವಿಷಯ ಅಂತ, ಬಹಳ ಮುಖ್ಯವಾದ ವಿಷಯ. ಅಂದರೆ ಗಮನವಿಟ್ಟರೆ ಮಾತ್ರ ಅರ್ಥ ಆಗ್ತದೆ. ಅದಕ್ಕೋಸ್ಕರ ತಿಳಿಸ್ತಾ ಇದ್ದಾನೆ. ಅದು ಹೇಗಿದೆ ಈ ಸಾತ್ವಿಕವಾದ ಸುಖ ಮೊದಲು ತಿಳಿಸ್ತಾನೆ. ಅದು ಹೇಗಿರುತ್ತೆ ಸಾತ್ವಿಕವಾದ ಸುಖ ಅಂತ ಹೇಳಿದರೆ ಅಭ್ಯಾಸಾತ್ ರಮತೆ ಯತ್ರ ದುಃಖಾಂತಂಚ ನಿಗಚ್ಚತಿ ಯತ್ತದಗ್ರೇ ವಿಷಮಿವ ಪರಿಣಾಮೇ ಮೃತೋಪಮಂ ತತ್ಸುಖಂ ಸಾತ್ವಿಕಂ ಪ್ರೋಕ್ತಂ ಆತ್ಮಬುದ್ಧಿ ಪ್ರಸಾದಜಂ. ವಾಸ್ತವಿಕವಾಗಿ ಈ ಸಾತ್ವಿಕವಾದ ಸುಖದ ಲಕ್ಷಣವನ್ನು ತಿಳಿಸ್ಕೊಂಡು ಹೋಗ್ತಾನೆ. ಅಭ್ಯಾಸಾತ್ ರಮತೆ ಯತ್ರ. ವಾಸ್ತವಿಕವಾಗಿ ಈ ಸಾತ್ವಿಕ ಸುಖ ಅನ್ನುವುದು ಮೊದಲೇ ಸುಖ ಇಲ್ಲ, ಅದು ಮೊದಲೇ ಸುಖವಾಗಿ ಕಾಣುವುದಿಲ್ಲ. ಮತ್ತೇನಂತ ಹೇಳಿದರೆ ಮೊದಲು ಕಷ್ಟವೇ, ಕಷ್ಟದ್ದೇ ಇವನಿಗೆ ಒಳಗಿನಿಂದ ಅನುಭವ ಆಗುವಂಥದ್ದು. ಮತ್ತೇನು ಅಂತ ಹೇಳಿದರೆ ಅಭ್ಯಾಸಾತ್ ರಮತೆ, ಅಭ್ಯಾಸ ಮಾಡ್ತಾ 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 ಆಮೇಲೆ ಸುಖವನ್ನು ಉಂಟು ಮಾಡುವಂಥದ್ದು. ಹೇಗೆ ಅಂತ ಹೇಳಿದರೆ ಇವಾಗ ಒಬ್ಬ ಸಂಗೀತಗಾರ ಮೊದಲು ಸಂಗೀತ ಕಲೀಲಿಕ್ಕೆ ಪ್ರಾರಂಭ ಮಾಡಿದ ಅಂತೇಳಿದರೆ ಕಷ್ಟವೇ ಕಷ್ಟ. ಯಾಕಂದರೆ ಏನೂ ಗೊತ್ತಾಗೋದಿಲ್ಲ ಅವನಿಗೆ, ಸ್ವರ ಹೇಗೆ ಅಂತ ಗೊತ್ತಾಗೋದಿಲ್ಲ, ಶ್ರುತಿ ಹೇಗೆ ಅಂತ ಗೊತ್ತಾಗೋದಿಲ್ಲ, ಏನೂ ಗೊತ್ತಾಗೋದಿಲ್ಲ, ಹಾಗೆ ಇರ್ತಾನೆ. ಆದರೆ ಕ್ರಮೇಣ ಅಭ್ಯಾಸ ಮಾಡಿ 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 ಅದರಲ್ಲಿ ಅವನು ನಿಪುಣನಾದ ಮೇಲೆ, ಎಕ್ಸ್ಪರ್ಟ್ ಆದಮೇಲೆ ಆಮೇಲೆ ಅವನಿಗೆ ಖುಷಿಯಾಗತ್ತೆ ಅದು. ಅದೇ ಸಂಗೀತ ಮೊದಲು ಯಾವುದೋ ಇದೇನಪ್ಪ ಇಂಥ ತಲೆಬಿಸಿ ಇಷ್ಟು ಕಷ್ಟ ಇದೆಯಲ್ವಾ ಅಂತ ಹೇಳ್ತಾ ಇದ್ದ ವ್ಯಕ್ತಿ ಆಮೇಲೆ ಆ ಸಂಗೀತವನ್ನು ಹೇಳುತ್ತಾ ತಾನು ಖುಷಿ ಪಡ್ತಾನೆ.
ಅದೇ ಅವನಿಗೆ ಖುಷಿಗೆ ಕಾರಣ ಆಗತ್ತೆ. ಅವಾಗ ಏನು ಅಂತ ಹೇಳಿದ್ರೆ ಕೂತಾಗ ನಿಂತಾಗ ಎಲ್ಲ ಅವನ ಗುಣಗುಡ್ತಾನೇ ಇರ್ತಾನೆ ರಾಗವನ್ನು. ಕಾರಣ ಏನಂದರೆ ಅವನಿಗೆ ಅದೇ ಖುಷಿ. ಮೊದಲಿಲ್ಲ ಅಂದರೆ ಅಭ್ಯಾಸಾತ್ ರಮತೆ. ಈ ರೀತಿ ಅಭ್ಯಾಸವನ್ನು ಮಾಡ್ತಾ ಮಾಡ್ತಾ ಕಡೆಗೆ ಖುಷಿ ಸಿಗುವಂಥದ್ದು, ಹಾಗೆ ಆನಂದ ಆಗುವಂಥದ್ದು. ಇದು ನಿಜವಾಗ್ಲೂ ಸಾತ್ವಿಕ ಸುಖದ ಲಕ್ಷಣ ಹೀಗಾಗಿರ್ತದೆ ಅಂತ ಹೇಳ್ತಾರೆ. ಸಾತ್ವಿಕ ಸುಖ ಅಂದರೆ ಹೀಗಿರ್ತದೆ, ಅದು ಅಭ್ಯಾಸದಿಂದ ಬರುವಂಥದ್ದು, ಅಂದರೆ ವಿತ್ ಎಕ್ಸ್ಪೀರಿಯನ್ಸ್ ಬರುವಂಥದ್ದು, ಮೊದಲೇ ಅಲ್ಲ. ಹಾಗಿದ್ರೆ ಇವಾಗ ಸಾತ್ವಿಕ ಸುಖ ಅಂತ ಹೇಳಿದ್ರೆ ಸಂಗೀತಗಾರ ಸಂಗೀತ ಹೇಳ್ತಾ ಅನುಭವಿಸ್ತಾನಲ್ಲ, ಅದು ಸಾತ್ವಿಕ ಸುಖ ಅಂತ ಹೇಳೋಣ. ಅಂತ ಹೇಳಿದರೆ ಇನ್ನೊಂದು ಹೇಳ್ತಾನೆ, ದುಃಖಾಂತಂಚ ನಿಗಚ್ಚತಿ. ನಿಜವಾದ ಸಾತ್ವಿಕ ಸುಖ ಯಾವುದಾಗಿರುತ್ತೆ ಅಂತ ಹೇಳಿದ್ರೆ ಅದು ಬರೀ ಸುಖ ಮಾತ್ರ ಕೊಡುವುದಲ್ಲ. ಅಂತ ಹೇಳಿದರೆ ನಮಗೆ ಎಂಥ ಒಂದು ಹಿತಕರವಾದ ಅನುಭವವನ್ನು ಬೇಕಾಗಿದೆ, ನಮ್ಮ ಮನಸ್ಸು ಜೀವ ಬಯಸ್ತಾ ಇದೆ, ನನಗಿಂಥದ್ದು ಬೇಕು 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 ಅಂತ, ಅಂಥ ಒಂದು ಎಕ್ಸ್ಪೀರಿಯನ್ಸ್ ಆಗೋದು ಮಾತ್ರ ಅಲ್ಲ ಅವನಿಗೆ. ಮತ್ತೇನು ಅಂತ ಹೇಳಿದ್ರೆ ಅವನಿಗೆ ದುಃಖದ ಅಂತ್ಯವನ್ನು ತಂದುಕೊಡುತ್ತದೆ. ಈ ಸಾತ್ವಿಕ ಸುಖದ ವೈಶಿಷ್ಟ್ಯ ಇದು. ಆಮೇಲೆ ಅವನಿಗೆ ಯಾವತ್ತೂ ದುಃಖ ಆಗೋಲ್ಲ. ಅಂದರೆ ಈ ಸುಖ ಅನ್ನುವುದೇನಿದೆ, ಸಾತ್ವಿಕ ಸುಖ ಅಂತ ಹೇಳುವುದು, ಇದು ಅವನ ಒಳಗೆ ಕೇವಲ ಹಿತಕರವಾದ ಅನುಭವವನ್ನು ತಂದುಕೊಡುವುದು ಮಾತ್ರ ಅಲ್ಲ, ಮುಂದೆಂದೂ ಅಹಿತಕರವಾದ ಅನುಭವ ಉಂಟಾಗದ ಹಾಗೆ ಮಾಡ್ತದೆ. ಅವನಿಗೆ ಮುಂದೆ ಯಾವತ್ತೂ ದುಃಖ ಆಗಲ್ಲ, ಆ ರೀತಿ ಮಾಡಿಬಿಡ್ತದೆ. ಅಂದರೆ ದುಃಖವನ್ನು ನಾಶ ಮಾಡುತ್ತದೆ, ಇವನಿಗೆ ಒಳ್ಳೆ ಉಲ್ಲಾಸವನ್ನು, ಒಳಗಿನ ಒಂದು ಸುಖವನ್ನು ತಂದುಕೊಡುತ್ತದೆ. ಈ ಎರಡೂ ಕೆಲಸವನ್ನು ಮಾಡುತ್ತದೆ. ಇದು ನಿಜವಾದ ಸಾತ್ವಿಕವಾದ ಸುಖ ಹೇಗಿರ್ತದೆ ಅಂತ ಹೇಳ್ತಾರೆ. ಅಂದರೆ ಇದು ಯಾವುದನ್ನು ಕೃಷ್ಣ ತಾನು ಬೆಟ್ಟು ಮಾಡಿ ತೋರಿಸ್ತಾ ಇದ್ದಾನೆ ಅಂತ ಹೇಳಿದರೆ, ಇಂತಹ ಸಾತ್ವಿಕ ಸುಖ ದೇವರನ್ನು ಕಂಡಾಗ ಆಗ್ತದೆ ಅಂತ. ದೇವರನ್ನು ಕಂಡಾಗ ಒಬ್ಬ ವ್ಯಕ್ತಿಗೆ ಹೀಗೆ ಆಗ್ತದೆ. ಯಾಕಂತ ಹೇಳಿದ್ರೆ ದೇವರನ್ನು ಕಂಡಾಗ ಆಗುವ ಸುಖ ಏನಿದೆ ಅದು ಮೊದಲೇ ಅಲ್ಲ. ಮತ್ತು ಏನಂದ್ರೆ ಅಭ್ಯಾಸಾತ್. ಅವನು ದೇವರ ಬಗ್ಗೆ ಕೇಳ್ತಾ ಕೇಳ್ತಾ ಖುಷಿ ಪಡ್ತಾನೆ. ಮೊದಲು ದೇವರ ಬಗ್ಗೆ ಕೇಳ್ತಾ ಕೇಳ್ತಾ ಖುಷಿ, ಆಮೇಲೆ ದೇವರ ಬಗ್ಗೆ ಚಿಂತನೆಯನ್ನು ಮಾಡ್ತಾ ಮಾಡ್ತಾ ಖುಷಿ. ದೇವರ ಬಗ್ಗೆ ತಾನು ಚಿಂತನೆ ಮಾಡ್ತಾನೆ. ಆ ಖುಷಿಯಿಂದಾಗಿಯೇ ದೇವರನ್ನು ಬಿಡ್ಲಿಕ್ಕಾಗಲ್ಲ ಅವನಿಗೆ. ಅಂದರೆ ಒಬ್ಬ ಭಕ್ತನಿಗೆ ದೇವರನ್ನು ಯಾಕೆ ಬಿಡ್ಲಿಕ್ಕೆ ಆಗೋಲ್ಲ ಅಂತ ಹೇಳಿದ್ರೆ, ಕಷ್ಟದಿಂದ ಅವನು ದೇವರಲ್ಲಿ ತೊಡಗೋಲ್ಲ. ಕಷ್ಟದಿಂದ ತೊಡಗಿದರೆ ಅಲ್ಲಿ ಸಾಧನೆ ಆಗೋಲ್ಲ, ದೇವರ ಹತ್ರ ಹೋಗೋಲ್ಲ. ಒಬ್ಬ ವ್ಯಕ್ತಿ ದೇವರನ್ನು ಕಾಣ್ತಾನೆ ಅಂತ ಹೇಳಿದರೆ ಖುಷಿಯಿಂದ ಅವನು ಕಾಣೋದು. ಅಂದರೆ ಮೊದಲಿಂದಲೂ ಅವನು ಮೇಲಕ್ಕೆ ಏರಲಿಕ್ಕೆ ಕಾರಣ ಆಗಿರುವುದೇನೆಂದರೆ ಖುಷಿ ಅಲ್ಲಿ. ಅಂದರೆ ಮೊದಲು ಅವನಿಗೆ ದೇವರ ಬಗ್ಗೆ ಏನೂ ಗೊತ್ತಿರೋಲ್ಲ, ಆದರೆ ದೇವರು ಅಂದರೆ ಏನೋ ಒಂದು ಆಸೆ ಇರ್ತದೆ ಅವನಿಗೆ. ದೇವರು ಬೇಕು, ನನಗೆ ದೇವರು ಬೇಕು, ಇನ್ನೊಂದು ಆಸೆ ಇದ್ದೇ ಇರ್ತದೆ ಒಳಗೆ. ಯಾಕಂದರೆ ಜೀವ ಸ್ವರೂಪದಲ್ಲೇ ಇರ್ತದಲ್ವ ಅದು. ಅದರಿಂದಾಗಿಯೇ ಎಲ್ಲೋ ಒಂಚೂರು ದೇವರ ಬಗ್ಗೆ ಹೇಳ್ತಾ ಇದ್ರು, ಹೋಗಿ ಕೇಳ್ದ, ಅರ್ಥ ಆಗಲಿಲ್ಲ. ಇವನಿಗೇನು ಅರ್ಥ ಏನು ಗೊತ್ತೇ ಇಲ್ವಲ್ಲ ಪಾಪ ಅವನಿಗೆ. ಅದರಿಂದ ಅವನಿಗೆ ಅರ್ಥ ಆಗಲಿಲ್ಲ. ಹಾಗಂತ ಬಿಡಲಿಲ್ಲ ಅವನು. ಮತ್ತು ಕೇಳಿದ. ನೋಡಿ, ಇದೇ ಅಭ್ಯಾಸ. ಕೇಳಿದ. ಆ ಕೇಳಿ ಆಮೇಲೆ ಸ್ವಲ್ಪ ಅರ್ಥ ಆಗ್ಲಿಕ್ಕೆ ಶುರುವಾಯಿತು ಅವನಿಗೆ. ಅವನೇ ಅಯ್ಯೋ, ಮೊದಲು ನನಗೆ ಏನು ಗೊತ್ತಾಗ್ತಾ ಇರಲಿಲ್ಲ ದೇವರ ಬಗ್ಗೆ. ಇವಾಗ ಕೇಳಿ ಸ್ವಲ್ಪ ದೇವರ ಬಗ್ಗೆ ನನಗೆ ಅರ್ಥ ಆಗುತ್ತೆ. ಇವಾಗ ದೇವ್ರ ವಿಷಯ ನನಗೆ ಅರ್ಥ ಆಗುತ್ತೆ. ನೋಡಿ, ಇದು ಅಭ್ಯಾಸ. ಆ ರೀತಿ ಅವನಿಗೆ ಏನಾಯಿತು ಅಂದರೆ ಸ್ವಲ್ಪ ಅರ್ಥ ಆಯ್ತಲ್ವ, ಅರ್ಥ ಆದ ಕೂಡಲೇ ಸುಮ್ಮನೆ ಕೂರಲಿಲ್ಲ ಅವನು. ಅಯ್ಯೋ ಸಾಕಾಯ್ತು ಬಿಡಿ, ಇಷ್ಟೇ ಸಾಕು ಅಂತ. ಮತ್ತೇನೆಂದರೆ ಆ ಸ್ವಲ್ಪ ಅರ್ಥ ಆಗಿದ್ದೆ ಅವನಿಗೆ ಖುಷಿ ಆಯಿತು. ಅಯ್ಯೋ, ದೇವ್ರ ಬಗ್ಗೆ ಇಷ್ಟೆಲ್ಲ ಇದೆಯಲ್ಲಪ್ಪ, ದೇವರು ಇಷ್ಟು ಒಳ್ಳೆಯವನಿದ್ದಾನಲ್ವ ಅಂತ ಆ ಖುಷಿಯಿಂದಾಗಿ ಇನ್ನೂ ತಿಳ್ಕೊಳ್ಬೇಕು ಅಂತ ಹೇಳಿದರೆ ಅವನ ಪ್ರವೃತ್ತಿ, ಅವನು ಹೇಗೆ ಮುಂದುವರಿತಾನೆ ಅಂತ ಹೇಳಿದರೆ ಖುಷಿಯಿಂದಾಗಿ ಅಲ್ಲ. ಅಂದರೆ ಅವನಲ್ಲಿ ಎಂಜಾಯ್ ಮಾಡ್ತಾ ಹೋಗ್ತಾನಲ್ಲಿ ದೇವರ ವಿಷಯದಲ್ಲ. ಪ್ರತಿಯೊಂದನ್ನು ಅವನು ಅನುಭವಿಸ್ತಾನೆ, ಖುಷಿಯನ್ನು ಅನುಭವಿಸ್ತಾ ಮುಂದೆ ಹೋಗ್ತಾನೆ. ಇದು ಯಾಕಂದರೆ ಅಭ್ಯಾಸದಿಂದ. ಮತ್ತೆ ಅದರಿಂದಾಗಿ ಹೆಚ್ಚು ಕೇಳಿ ಮತ್ತೆ ತಾನು ಚಿಂತನೆ ಏನು ಮಾಡ್ತಾನೆ, ಅಷ್ಟಕ್ಕೆ ನಿಲ್ಲಲ್ಲ. ಮತ್ತೇನೆಂದರೆ ದೇವರನ್ನು ತಾನು ಕಾಣಬೇಕು ಅಂತ ತೊಡಗುತ್ತಾನೆ. ಅಂದರೆ ಪ್ರಾಕ್ಟಿಕಲಿ ಗೆಳಿತಾನೆ. ಬರೀ ಥಿಯರಿಟಿಕಲ್ ಕೇಳಿ ಅಷ್ಟೇ ಕೂರಲ್ಲ. ಅದಕ್ಕೋಸ್ಕರ ತಾನು ಜಪ ಮಾಡ್ತಾನೆ, ಧ್ಯಾನ ಮಾಡ್ತಾನೆ, ಚಿಂತನೆ ಏನು ಮಾಡ್ತಾನೆ ದೇವರಿಗೋಸ್ಕರ ಏಕಾಗ್ರದಲ್ಲಿ. ವಾಸ್ತವಿಕವಾಗಿ ಇದೆಲ್ಲ ಹೊರಗಿನಿಂದ ಕಷ್ಟವೇ. ಆದರೆ ಮತ್ತು ಇನ್ನೊಂದೇನು ಅಂತ ಹೇಳಿದರೆ, ಇವಾಗ ದೇವರಲ್ಲಿ ನಾನು ಮನಸ್ಸನ್ನು ನಿಲ್ಲಿಸಬೇಕು ಅಂತ ಹೇಳಿದ್ರೆ ಒಂದು ಸಲ ಆಗೋದಲ್ಲ. ಮತ್ತು ನೂರಾರು ಬಾರಿ, ಸಾವಿರಾರು ಬಾರಿ ಪ್ರಯತ್ನ ಪಡಬೇಕು. ಆ ರೀತಿ ಪಟ್ಟು ಸ್ವಲ್ಪ ಅದೇ ಅಭ್ಯಾಸ ಅದೇ ಕೇಳೋದು. ಆ ರೀತಿ ಆಗ್ತಾ ಕಡೆಗೆ ಒಂದು ಸಲ ದೇವರನ್ನು ಕಾಣ್ತಾನೆ. ದೇವರನ್ನು ಕಂಡ ಮೇಲೆ ಸುಖವೋ ಸುಖ ಅವನಿಗೆ. ಮತ್ತೇನು ಅಂದರೆ ದುಃಖಾಂತಂಚ ನಿಗಚ್ಚತಿ. ದುಃಖ ನಾಶ ಆಯಿತು, ಆಮೇಲೆ ದುಃಖ ಇಲ್ಲ. ಇದು ಸಾತ್ವಿಕವಾದ ಸುಖ.
ಮತ್ತು ಹೇಗಿರ್ತದೆ ಅದು ಅಂದರೆ ಎತ್ತದಗ್ರೇ ವಿಷಮಿವ ಪರಿಣಾಮೇ ಅಮೃತೋಪಮಂ. ನಿಜವಾಗಲೂ ಕೂಡ ಈ ಸಾತ್ವಿಕವಾದ ಸುಖ ಅಂತ ಹೇಳೋದೇನಿದೆ, ಇದು ಪ್ರಾರಂಭದಲ್ಲಿ ಹೇಗಿರುತ್ತೆ ಅಂತ ಹೇಳಿದ್ರೆ ವಿಷ ಕುಡಿದಷ್ಟು ಕಷ್ಟ ಇರ್ತದೆ ಅಂತ ಹೇಳ್ತಾನೆ ಕೃಷ್ಣ. ಅದರಿಂದಾಗಿಯೇ ಈ ಸಾತ್ವಿಕ ಸುಖದಿಂದ ಎಲ್ಲ ಓಡಿ ಹೋಗ್ತಾರೆ ಅಂತ. ಯಾವ ರೀತಿ ಸಮುದ್ರ ಮಥನ ಆದಾಗ ವಿಷ ಬಂತು ಅಂತ ಎಲ್ಲ ಓಡಿ ಹೋದ್ರಲ್ವ, ಹಾಗೆ ಈ ಸಾತ್ವಿಕ ಸುಖದ ಈ ಕಡೆಗೆ ಯಾರು ಬರೋಲ್ಲ. ಯಾಕೆ ಬರೋಲ್ಲ ಅಂತ ಹೇಳಿದ್ರೆ ಇದು ಮೊದಲು ವಿಷ ಇದ್ದಾಗಿರ್ತದೆ, ಅಂದರೆ ಅಷ್ಟು ಕಠಿಣವಾಗಿರ್ತದೆ. ಆದರೆ ಯಾವಾಗ ಇದರಲ್ಲಿ ತೊಡಗಿದ ಕಷ್ಟ ಆದರೂ ತೊಂದರೆ ಇಲ್ಲ, ವಿಷ ಆದರೂ ತೊಂದರೆ ಇಲ್ಲ, ಇದನ್ನು ನಾನು ಭಗವಂತನ ಅನುಗ್ರಹದಿಂದ ಜೀರ್ಣ ಮಾಡಿಕೊಳ್ತೇನೆ ಅಂತ ಹೇಳಿ ತಾನು ಹೇಳ್ದ. ಕಷ್ಟ ಆದರೂ ಕೂಡ ತಾನು ಸಹಿಸಿಕೊಂಡ. ಯಾಕಂದರೆ ಅದೇ ಸಾಧನೆ ಅಂತ ಹೇಳೋದು ಸುಲಭ ಅಲ್ಲ, ದೇವರನ್ನು ಕಾಣುವುದು ಅಂತ ಹೇಳೋದು ಸುಲಭ ಅಲ್ಲ, ತುಂಬ ಕಷ್ಟ ಇದೆ, ತುಂಬ ಕಷ್ಟ ಇದೆ. ಯಾಕಂತ ಹೇಳಿದ್ರೆ ಆ ಸಾತ್ವಿಕ ಸುಖಕ್ಕೋಸ್ಕರ, ಸಾತ್ವಿಕ ಸುಖಕ್ಕೋಸ್ಕರ ಮೊದಲು ವಿಷ ಕುಡಿದಷ್ಟು ಕಷ್ಟ ಆಗ್ತದೆ. ಆದರೆ ವಿಷ ಕುಡಿದ್ರೆ ಪ್ರಾಣ ಹೋಗ್ತದೆ, ಇಲ್ಲಿ ಪ್ರಾಣ ಹೋಗಲ್ಲ ಅಷ್ಟೇ. ಮತ್ತೇನೆಂದರೆ ಅಷ್ಟು ತಾನು ನೋವನ್ನು ಅನುಭವಿಸಬೇಕಾಗ್ತದೆ, ಅವಮಾನವನ್ನು ಅನುಭವಿಸಬೇಕಾಗ್ತದೆ, ಕಷ್ಟವನ್ನು ಅನುಭವಿಸಬೇಕಾಗ್ತದೆ. ಅಷ್ಟು ಕಷ್ಟ ಇದ್ದರೂ ಕೂಡ ಯಾವ ರೀತಿ ಶಿವ ವಿಷಕಂಠನಾದ, ನೀಲಕಂಠನಾದ, ಅಂದರೆ ವಿಷವನ್ನು ತನ್ನ ಕುತ್ತಿಗೆಯಲ್ಲೇ ಇಟ್ಟುಕೊಂಡು ಕೂಡ ತಾನು ಬದುಕುಳಿದ, ಅದೇ ರೀತಿ ಇವನು ಕೂಡ ಆ ಎಲ್ಲ ಕಷ್ಟಗಳನ್ನು ಸಹಿಸಿಕೊಂಡು ಕಡೆಗೆ ಸುಖವನ್ನು ಪಡಿತಾನೆ. ಅದೆಂಥದ್ದು ಅಂದರೆ ಅಮೃತೋಪಮಂ, ಅಮೃತದ ಹಾಗೆ ಇರುವಂಥದ್ದು. ಅಂದರೆ ಅಮೃತದಾಗಿ ಯಾಕೆ ಹೇಳ್ತಾನೆ ಅಂದರೆ ಈ ಸಾತ್ವಿಕವಾದ ಸುಖ ಇವನನ್ನು ಸಾವಿನಿಂದ ದೂರ ಮಾಡುವ ಸುಖ ಇದು ಅಂತ. ಅಮೃತವನ್ನು ಕುಡಿದರೆ ಯಾವ ರೀತಿ ಸಾವಿಲ್ಲ ಅಂತ ಹೇಳ್ತಾರೆ, ಆದರೆ ಅದಾದರೂ ಕೂಡ ಸಾವಿಲ್ಲ ಅಂತ ಹೇಳಿದರೆ ಒಂದು ದಿನ ಇದ್ದೇ ಇದೆ, ಆದರೆ ಏನಂತ ಸಮೀಪದಲ್ಲೇ ಸಾವಿಲ್ಲ ಅಂತ ಅಷ್ಟೇ, ಪ್ರಳಯ ಆಗುವ ತನಕ ಬದುಕಿರ್ತಾರೆ ಅಂತ. ಆದರೆ ಇಲ್ಲಿ ಹಾಗಲ್ಲ. ಈ ಸಾತ್ವಿಕವಾದ ಸುಖ ಅನ್ನುವುದೇನಿದೆ, ದೇವರನ್ನು ಕಂಡಾಗ ಬರುವಂತಹ ಸುಖ, ಇದು ಅವನಿಗೆ ನಿರಂತರವಾಗಿರುವುದು. ಮತ್ಯಾವುದು ಆ ಸಾವು, ಆ ಸುಖ ಸಾಯುವುದೂ ಇಲ್ಲ. ಯಾಕಂತ ಹೇಳಿದರೆ ಇವನಿಗೆ ಸಾವಿಲ್ಲ, ಅಂಥ ಸ್ಥಿತಿಯನ್ನು ಹೊಂದುತ್ತಾನೆ. ಅದರಿಂದಾಗಿ ಈ ಸಾತ್ವಿಕ ಸುಖ ಅನ್ನುವುದು ಅಷ್ಟು ಸುಲಭದಲ್ಲಿ ಬರುವುದಲ್ಲ. ಅದಕ್ಕೆ ಕೃಷ್ಣ ಒಂದು ವಿಶೇಷವನ್ನು ಹೇಳ್ತಾನೆ. ಇದು ಹೇಗೆ ಬರ್ತದೆ ಅಂದರೆ ತತ್ಸುಖಂ ಸಾತ್ವಿಕಂ ಪ್ರೋಕ್ತಂ ಆತ್ಮಬುದ್ಧಿ ಪ್ರಸಾದಜಂ. ಅದು ಬಹಳ ಮುಖ್ಯವಾಗಿರುವಂಥದ್ದು. ಆತ್ಮಬುದ್ಧಿ ಪ್ರಸಾದಜಂ ಅಂತ ಹೇಳಿದರೆ ಇಲ್ಲಿ ಆತ್ಮಬುದ್ಧಿ ಪ್ರಸಾದಜ ಅಂತ ಹೇಳಿದರೆ ಆತ್ಮಪ್ರಸಾದಜ ಅಂದರೆ ಆತ್ಮ ಅಂತ ಹೇಳಿದರೆ ಪರಮಾತ್ಮ. ಆ ಪರಮಾತ್ಮನ ಪ್ರಸಾದ ಅಂತ ಹೇಳಿದರೆ ಪ್ರಸನ್ನತೆಯಿಂದ ದೊರಕಿದ್ದಿದು, ಭಗವಂತನ ಪ್ರಸನ್ನತೆಯಿಂದ ದೊರಕಿದ ಸುಖ ಇದು. ಅಂದರೆ ದೇವರು ಖುಷಿಯಾಗಿ ಇವನಿಗೆ ಕೊಟ್ಟ ಸುಖ. ಅಂದರೆ ದೇವರಿಗೆ ಖುಷಿ ಆಯಿತು ಅಂತ ಹೇಗೆ ಗೊತ್ತಾಗುತ್ತೆ, ದೇವರು ಪ್ರಸನ್ನನಾದ ಅಂತ ಹೇಗೆ ಗೊತ್ತಾಗುತ್ತೆ ಅಂತ ಹೇಳಿದರೆ ಆ ಪ್ರಸನ್ನನಾದಾಗಲೇ ಒಳಗೆ ತಾನು ದರ್ಶನ ಕೊಡುತ್ತಾನೆ. ಇವನ ಒಳಗೆ, ಈ ದೇಹದಲ್ಲಿಯೇ ಒಳಗೆ ದರ್ಶನವನ್ನು ಕೊಡುತ್ತಾನೆ, ಹೃದಯದ ಮಧ್ಯದಲ್ಲಿ. ಅದಕ್ಕೆ ಇಲ್ಲಿ ಆತ್ಮ ಅಂತ ಹೇಳಿದ್ದು. ಆತ್ಮ ಅಂತ ಹೇಳಿದರೆ ಒಳಗೆ, ನಮ್ಮೊಳಗೆ ಕೂತಿರುವ ದೇವರಿಗೆ ಆತ್ಮ ಅಂತ ಕರೀತಾರೆ, ಪರಮಾತ್ಮ. ಅವನು ಪ್ರಸನ್ನನಾದಾಗ ಇಂಥ ಖುಷಿಯನ್ನು ಕೊಡ್ತಾನೆ. ಹೊರತು ನಾನೇ ಪ್ರಯತ್ನ ಮಾಡಿ ಪಡೆದು ಬಿಡ್ತೇನೆ ಆಗೋಲ್ಲ. ನನ್ನ ಪ್ರಯತ್ನದಿಂದ ಈ ಖುಷಿಯನ್ನು ಪಡೀಲಿಕ್ಕೆ ಸಾಧ್ಯ ಇಲ್ಲ. ಸಾತ್ವಿಕವಾದ ಸುಖವನ್ನು ದೇವರ ಅನುಗ್ರಹದಿಂದಾಗಿಯೇ ಪಡೀಲಿಕ್ಕೆ ಇದನ್ನು ಸಾಧ್ಯ. ಅದರಿಂದಾಗಿಯೇ ಇದು ಪರ್ಮನೆಂಟ್ ಆಗಿರುವಂಥದ್ದು ಮತ್ತು ದುಃಖವನ್ನು ನಾಶ ಮಾಡುವಂಥದ್ದು. ಅದರಿಂದಾಗಿ ದೇವರ ಅನುಗ್ರಹ ಪಡೆದು ಬರುವುದಲ್ಲ, ದೇವರ ಅನುಗ್ರಹ ಪಡೀಲಿಕ್ಕೆ ಮೊದಲು ಅಷ್ಟು ಕಷ್ಟ ಇದೆ. ಅದಕ್ಕೆ ಹೇಳಿದ್ದು ಎತ್ತದಗ್ರೇ ವಿಷಮಿವ ಅಂತ. ಮೊದಲು ವಿಷದ ಹಾಗಿರ್ತದೆ, ಅಷ್ಟು ಕಷ್ಟ. ಇನ್ನೇನಿಲ್ಲ, ಇಲ್ಲಿ ವಿಷ ಅಂದರೆ ಇಷ್ಟೇ, ನಮ್ಮ ಮನಸ್ಸು ಈ ಪ್ರಪಂಚದಲ್ಲಿ ಬೆರೆತು ಹೋಗಿದೆ. ಹೀಗೆ ಬೆರೆತು ಹೋಗಿರುವ ಮನಸ್ಸನ್ನು ದೇವರಲ್ಲಿ ತಂದು ನಿಲ್ಲಿಸಬೇಕು ಅಂತ ಹೇಳಿದ್ರೆ ಅದರಷ್ಟು ಕಷ್ಟ ಇನ್ಯಾವುದೂ ಇಲ್ಲ. ಅದಕ್ಕೆ ಹೇಳ್ತಾ ಇರೋದು ಎತ್ತದಗ್ರೇ ವಿಷಮಿವ ಅಂತ. ಇನ್ನೊಂದೇನು ಅಂತ ಹೇಳಿದರೆ ಬುದ್ಧಿ ಪ್ರಸಾದಜಂ ಅಂತ. ಈ ಸುಖ ಹೇಗೆ ಬರ್ತದೆ ಅಂತ ಹೇಳಿದರೆ ಒಂದು ಭಗವಂತನ ಅನುಗ್ರಹದಿಂದಾಗಿ, ಇನ್ನೊಂದೇನೆಂದರೆ ಬುದ್ಧಿ ಪ್ರಸನ್ನವಾದಾಗ. ಬುದ್ಧಿ ಪ್ರಸನ್ನವಾಗುವುದು ಅಂತ ಹೇಳಿದರೆ ಏನು ಅಂದರೆ ನಮ್ಮ ಮನಸ್ಸು ಬುದ್ಧಿ ತಾನಾಗಿಯೇ ಈ ಪ್ರಪಂಚದ ವಿಷಯಗಳ ಕಡೆಗೆ ಹೋಗಲಿಲ್ಲ ಅಂತ ತಿಳ್ಕೊಳ್ಳಿ. ತನ್ನಷ್ಟಕ್ಕೆ ಒಳಗಿದೆ, ಅವಾಗೊಂದು ಖುಷಿ ಇದೆ. ಯಾವತ್ತು ನಮ್ಮ ಮನಸ್ಸು ಬುದ್ಧಿ ಈ ಪ್ರಪಂಚದ ಬಗ್ಗೆ ಹೋಗಲಿಲ್ಲ, ಪ್ರಪಂಚವನ್ನು ತಾನು ಯೋಚನೆ ಮಾಡದೇ ಕೂತಿದೆ ಅಂತ ಹೇಳಿದ್ರೆ ಅವಾಗೊಂದು ಖುಷಿ ಇದೆ. ನಿಮಗೆ ಹೇಗಂತ ಹೇಳಿದ್ರೆ ರಾತ್ರಿ ಮಲಗಿರ್ತೇವಲ್ವ, ಗಾರ್ಡನ್ ಇದ್ದರೆ ಎಲ್ಲಿ ಖುಷಿ ಇದೆ. ಯಾರಿಗೂ ನಿದ್ರೆಯಲ್ಲಿ ದುಃಖ ಆಗೋದು ಅಂತಿಲ್ಲ.
ಅದಕ್ಕೆ ಬೆಳಗ್ಗೆ ಎದ್ಯಾರೋ ಅಯ್ಯೋ ರಾತ್ರಿ ಇಡೀ ನಾನು ದುಃಖದಿಂದ ನಿದ್ರೆ ಮಾಡಿದೆ ಅಂತ ಹೇಳೋದಿಲ್ವೇ ಇಲ್ಲ. ರಾತ್ರಿ ಸುಖವಾಗಿ ನಿದ್ರೆ ಮಾಡಿದೆ ಅಂತಲೇ ಹೇಳೋದು. ಯಾಕೆ ಅಂತ ಹೇಳಿದರೆ ಆಗ ನಮ್ಮ ಮನಸ್ಸು ಬುದ್ಧಿ ಹೊರಗಿನ ಪ್ರಪಂಚದ ಬಗ್ಗೆ ಯೋಚನೆ ಮಾಡೋಲ್ಲ, ಮಲ್ಕೊಂಡ್ಬಿಟ್ಟಿರ್ತದೆ ಅದು. ಇಲ್ಲ, ಹಾಗೆ ಯಾವಾಗ ಇವನ ಮನಸ್ಸು ಬುದ್ಧಿ ತಾನು ಪ್ರಸನ್ನವಾಗಿರ್ತದೆ, ಯಾವುದೇ ಈ ದುಗುಡಗಳಿಗೆ ಒಳಗಾಗಿರುವುದಿಲ್ಲ, ಆವಾಗ ಇವನಿಗೆ ಸಿಗುವಂಥದ್ದು ಸಾತ್ವಿಕವಾದ ಸುಖ. ಮನಸ್ಸು ಬುದ್ಧಿ ಆ ರೀತಿ ಹೊರಗಿನ ವಿಷಯಕ್ಕೆ ಹೋಗದೆ ಪ್ರಸನ್ನವಾಗಿರಲಿಕ್ಕೆ ಏನು ಕಾರಣ? ದೇವರಲ್ಲಿ ನಿಂತಿರುವುದು ಅಷ್ಟೇ. ಯಾವಾಗ ನಮ್ಮ ಮನಸ್ಸು ಬುದ್ಧಿ ದೇವರಲ್ಲಿ ನಿಲ್ತದೆ ಅಂದರೆ ದೇವರ ಬಗ್ಗೆನೇ ಯೋಚನೆ ಮಾಡ್ತಾ ಇರ್ತದೆ, ದೇವರದ್ದೇ ಜ್ಞಾನ ಒಳಗೆ ಕೂತಿರ್ತದೆ, ಅವಾಗ ಬೇರೆದಿರೋಲ್ಲ. ನಿಮಗೆ ನೋಡಿ, ಯಾರಾದರೂ ಅಷ್ಟೇ ಈ ಜಗತ್ತಿನ ಬಗ್ಗೆನೇ ಯೋಚನೆ ಮಾಡ್ತಾ ಇರ್ತಾರಲ್ವ, ಕಾರಣ ಏನಂದರೆ ಪಾಪ ಅವ್ರ ಮನಸ್ಸಿಗೆ ಬೇರೆ ವಿಷಯವೇ ಇಲ್ಲ. ಯಾಕಂದರೆ ದೇವರ ಬಗ್ಗೆ ಗೊತ್ತಿಲ್ಲ ಅವರಿಗೆ, ದೇವರ ಬಗ್ಗೆ ಯೋಚನೆ ಮಾಡಬೇಕು ಅಂತ ಇಷ್ಟ ಇಲ್ಲ. ಇನ್ನೇನು ಮನಸ್ಸಿಗೊಂದು ಏನಾದರೂ ಯೋಚನೆ ಮಾಡ್ತಾನೆ ಇರಬೇಕು. ಇನ್ನೇನು ಅದಕ್ಕೆ ಅವ್ರ ಮನೆ ಕತೆ ಇವ್ರ ಮನೆ ಕತೆ ಅದು ಇದೇ ಯೋಚನೆ ಮಾಡ್ತಾ ಇರೋದು. ಅದೇ ಮನಸ್ಸಿಗೆ ದೇವ್ರು ಇಷ್ಟ ಆದ ಅಂತ ಹೇಳಿದ್ರೆ ಯಾವಾಗ ದೇವರ ಬಗ್ಗೆನೇ ಯೋಚನೆ ಮಾಡ್ತಾ ಕೂತ್ಕೊಳ್ತು ಮನಸ್ಸು, ದೇವರದ್ದೇ ಜ್ಞಾನ ಒಳಗೆ ಕೂತಿದೆ, ಆವಾಗ ಈ ಪ್ರಪಂಚ ಬೇಡ ಅಂತ ಕಾಣಿಸ್ತದೆ. ಯಾವ ರೀತಿ ಪ್ರಪಂಚದಲ್ಲೇ ಬಿದ್ದವನಿಗೆ ದೇವರು ಬೇಡ ಅಂತ ಕಾಣಿಸ್ತದಲ್ವ, ಅದೇ ರೀತಿ ದೇವರಲ್ಲೇ ಬಿದ್ದವನಿಗೆ ಈ ಪ್ರಪಂಚ ಬೇಡ ಅಂತ ಕಾಣಿಸ್ತದೆ. ಇದೇ ಆತ್ಮಬುದ್ಧಿ ಪ್ರಸಾದಿದ. ಯಾವಾಗ ದೇವರಲ್ಲಿ ಮನಸ್ಸು ಬುದ್ಧಿ ನಿಲ್ತು ಖುಷಿಯೋ ಖುಷಿ. ಯಾಕೆ ಅಂತ ಹೇಳಿದ್ರೆ ಹೊರಗೆ ಕೊಚ್ಚೆಯಲ್ಲಿ ಬಿದ್ದಾಗ ಯಾರಿಗೆ ತಾನೇ ಖುಷಿ ಆಗುತ್ತೆ? ಈ ಪ್ರಪಂಚದಲ್ಲಿ ನಮ್ಮ ಮನಸ್ಸು ಬುದ್ಧಿ ಹೋಗಿ ಬೀಳುವುದು ಅಂತ ಹೇಳಿದ್ರೆ ಕೊಚ್ಚೆ ಗುಂಡಿಯಲ್ಲಿ ಬಿದ್ದ ಹಾಗೆ. ಅದಿಲ್ಲದೆ ನಾನು ಸುರಕ್ಷಿತವಾಗಿ ಮನೆ ಒಳಗೆ ಒಂದು ಶುದ್ಧವಾದ ಒಳ್ಳೆ ಅಲಂಕಾರಗೊಂಡಂತಹ ಒಳ್ಳೆ ಸುಗಂಧದಿಂದ ಕೂಡಿದಂತಹ ಮನೆ ಒಳಗೆ ನಾನು ಬೆಚ್ಚಗೆ ಕೂತಿದ್ದೇನೆ ಅಂತ ಹೇಳಿದರೆ ಎಷ್ಟು ಖುಷಿ. ಹಾಗೆಯೇ ದೇವರಲ್ಲಿ ಕೂತ್ಕೊಳ್ಳೋದು ಮನಸ್ಸು, ಇದು ಸಾತ್ವಿಕವಾದ ಸುಖ. ಇನ್ನು ರಾಜಸವಾದ ಸುಖ, ವಾಸ್ತವಿಕವಾಗಿ ಇಂತಹ ಸಾತ್ವಿಕವಾದ ಸುಖವನ್ನು ಜ್ಞಾನಿಗಳಲ್ಲಿ, ಅಪರೋಕ್ಷ ಜ್ಞಾನಿಗಳಲ್ಲಿ, ದೇವತೆಗಳಲ್ಲಿ ನಾವು ಕಾಣಲಿಕ್ಕೆ ಸಾಧ್ಯ. ಇನ್ನು ರಾಜಸವಾದ ಸುಖ ಅದನ್ನು ಹೇಳ್ತಾನೆ, ವಿಷಯೇಂದ್ರಿಯ ಸಂಯೋಗಾತ್ ಎತ್ತದಗ್ರೇ ಮೃತೋಪಮಂ ಪರಿಣಾಮೇ ವಿಷಮಿವ ತತ್ಸುಖಂ ರಾಜಸಂಸ್ಮೃತಂ. ಈ ರಾಜಸವಾದ ಸುಖದ ಬಗ್ಗೆ ನಾವು ವಿಶೇಷವಾದ ವಿವರಣೆ ಕೊಡಬೇಕಾದ ಅಗತ್ಯ ಇಲ್ಲ. ಯಾಕಂದರೆ ಈ ಪ್ರಪಂಚದಲ್ಲಿ ನಾವು ಕಾಣುವುದು ಇಂಥದ್ದೇ ಸುಖ. ನಾವು ಪ್ರಪಂಚದಲ್ಲಿ ಸುಖ ಸುಖ ಅಂತ ಯಾವುದನ್ನು ಎಣಿಸ್ತಾ ಇದ್ದೇವೆ, ಎಲ್ಲವೂ ಇಂಥದ್ದೇ ಸುಖ. ಹೇಗಂತ ಹೇಳಿದ್ರೆ ವಿಷಯೇಂದ್ರಿಯ ಸಂಯೋಗಾತ್, ವಿಷಯಗಳಿಗೆ ವಿಷಯ ಪದಾರ್ಥಗಳಿದೆ ಹೊರಗೆ ಅಂತ ಹೇಳಿದ್ರೆ ಕಣ್ಣಿಗೆ ರೂಪ ನೋಡಲಿಕ್ಕೆ, ಕಿವಿಗೆ ಶಬ್ದ, ಬಾಯಿಗೆ ಆಹಾರ ರುಚಿ, ಈ ರೀತಿ ನಮ್ಮ ಒಂದೊಂದು ಇಂದ್ರಿಯಗಳಿಗೆ ಹೊರಗೆ ಒಂದೊಂದು ಸಬ್ಜೆಕ್ಟ್ಗಳಿದ್ದಾವೆ, ವಿಷಯಗಳಿದೆ. ಅದಕ್ಕೆ ಅದರ ಸಂಬಂಧ ಆಯಿತು ಅಂತ ಹೇಳಿದಾಗ ಒಂದು ಖುಷಿ ಆಗತ್ತಲ್ವ. ಅಂದರೆ ಅದೆಂಥ ಸಂಬಂಧ ಅಂತ ಹೇಳಿದರೆ ನಾನು ಬೇಕು ಅಂತ ಬಯಸ್ತಾ ಇದ್ದೇನೆ. ಇವಾಗ ನಾನು ಯಾವುದೋ ಒಂದು ಇವಾಗ ಮೊಬೈಲಲ್ಲಿ ಯಾವುದೋ ಒಂದು ನಾನು ನೋಡಬೇಕು, ಏನನ್ನು ನೋಡಬೇಕು ನಾನು ಇಷ್ಟಪಡ್ತಾ ಇರುವುದನ್ನು ಅಂತ ಬಯಸಿ ಅದನ್ನು ಹಾಕಿದೆ. ಆವಾಗ ನಾನು ನೋಡ್ತಾ ನನಗೊಂದು ಖುಷಿ ಆಗುತ್ತಲ್ವ, ಇದು ರಾಜಸವಾದ ಖುಷಿ ಅಲ್ಲ. ಇದು ರಾಜಸವಾದ ಖುಷಿ ಅಂತ ಯಾಕೆ ಹೇಳ್ತೀರಿ ಅಂತ ಹೇಳಿದರೆ ಅದಕ್ಕೆ ಹೇಳ್ತಾರೆ ಅಗ್ರೇ ಅಮೃತೋಪಮಂ. ಮೊದಲು ತುಂಬ ಖುಷಿ ನಿಮಗೆ, ಎಷ್ಟು ಅಂದರೆ ಅಮೃತ ಕುಡಿದಷ್ಟು ಖುಷಿ, ಅಷ್ಟು ಖುಷಿ ಆಗ್ತಾ ಇರುತ್ತೆ. ನಾವು ಅದಕ್ಕೆ ಆ ಮೊಬೈಲಲ್ಲಿ ಆಗ್ಬೋದು, ಟಿ ವಿಯಲ್ಲಾಗಲಿ ನೋಡಿದ್ದೆ. ಯಾಕಂದರೆ ಅಯ್ಯೋ ಇದು ನನಗೆ ತುಂಬ ಇಷ್ಟದ ವಿಷಯ ಅಂತ ನೋಡಿದ್ದು. ಆದರೆ ಪರಿಣಾಮೇ ವಿಷಮಿವ. ಇದರ ಪರಿಣಾಮ ಏನು? ಪರಿಣಾಮ ವಿಷದಂತಿರ್ತದೆ. ಅಂದರೆ ವಿಷ ಯಾವ ರೀತಿ ಮನುಷ್ಯನನ್ನು ಕೆಡಿಸ್ತದೋ, ಸಾವಿನ ಕಡೆಗೆ ಕರ್ಕೊಂಡು ಹೋಗ್ತದೋ, ಅದೇ ರೀತಿ ಇದು ಕೂಡ. ಯಾಕಂತ ಹೇಳಿದರೆ ಅವನು ಅದರಲ್ಲಿ ಸಿಲುಕಿ ತನ್ನ ಮನಸ್ಸನ್ನು ಕೆಡಿಸಿಕೊಳ್ತಾನೆ, ಆಯುಷ್ಯವನ್ನು ಕೆಡಿಸಿಕೊಳ್ತಾನೆ, ಆರೋಗ್ಯವನ್ನು ಕೆಡಿಸಿಕೊಂಡು ತಾನು ಸಾವಿನ ಕಡೆಗೆ ಹೋಗ್ತಾನೆ. ಇವತ್ತು ಹೆಚ್ಚು ರೋಗಕ್ಕೆ ತುತ್ತಾಗಲಿಕ್ಕೆ ಕಾರಣವೇ ಇದು. ಏನಂತ ಹೇಳಿದರೆ ತಾನು ನೋಡಬಾರದನ್ನು, ಅಂದರೆ ಬೇಕು ನೋಡಿ ಕೇಳಿ ತಿಂದು ರುಚಿ ಆಯಿತು, ನಾಲಿಗೆಗೆ ರುಚಿ ಆಯಿತು ಅಂತ ಹೇಳೋದು, ತಿನ್ನುವುದು. ಯಾಕಂತ ಹೇಳಿದ್ರೆ ನಾಲಿಗೆಗೆ ರುಚಿ ಆಗ್ತಾ ಇದೆ ಅಂತ ನಾಳೆ ರೋಗ ಹಿಡ್ಕೊಳ್ಳೋದು. ಆದರೆ ತಿನ್ನಬೇಕಾದ್ರೆ ಭಾರಿ ಖುಷಿ, ಭಾರಿ ಎಷ್ಟು ಚೆನ್ನಾಗಿದೆ, ಒಳ್ಳೆ ಅಮೃತದ ಇದ್ದಾಗಿದೆ ಅಂತ. ಆದರೆ ಅದರ ಪರಿಣಾಮ ನಾಳೆ ಅದರ ವಿಪರಿಣಾಮ ಅದು ಮಾತ್ರ ವಿಷದಂತೆ.
ಅಜೀರ್ಣವಾದರೆ ಒಂದರ ವಿಷರಿಣಾಮ ಇಲ್ವಾ, ಅದನ್ನು ನಾವು ಹೆಚ್ಚು ಸೇವಿಸಿದಾಗ ವಾಸ್ತವಿಕವಾಗಿ ಆರೋಗ್ಯಕ್ಕೆ ಒಳ್ಳೆಯದಲ್ಲ. ಈ ರಾಜಸವಾದ ಯಾವುದೇ ವಸ್ತುವನ್ನು ಏನು ಹೇಳೋದು ಅಂದರೆ ಇದು ಇವನ ಆರೋಗ್ಯಕ್ಕೆ ಒಳ್ಳೆಯದಲ್ಲ, ಇವನ ಮನಸ್ಸಿಗೆ ಒಳ್ಳೆಯದಲ್ಲ, ಇವನ ಜೀವನಕ್ಕೆ ಒಳ್ಳೆಯದಲ್ಲ ಅಂಥದ್ದೇ ಹೇಳ್ತಾ ಇರೋದು ಹೊರತು ಒಳ್ಳೆಯದಾಗುವುದಲ್ಲ. ಇವಾಗ ಉದಾಹರಣೆಗೆ ಹೇಳುವುದಾಗಿದ್ದರೆ ವಿಷಯ ಹಾಗೂ ಇಂದ್ರಿಯಗಳ ಸಂಯೋಗ ಅಂತ ಹೇಳಿದರೆ ಇವಾಗ ಈ ಭಗವದ್ಗೀತೆ, ಈ ಭಗವದ್ಗೀತೆ ಅನ್ನೋದೊಂದು ವಿಷಯ, ಇದು ಕಿವಿಗೆ ಕೇಳ್ತದೆ. ಈ ಭಗವದ್ಗೀತೆ ನಾನು ಕೇಳ್ತಾ ಇದ್ದೇನೆ, ಪ್ರತಿದಿನ ಕೇಳ್ತಾ ಇದ್ದೇನೆ, ವರ್ಷಗಟ್ಟಲೆ ಕೇಳ್ತಾ ಇದ್ದೇನೆ. ಇದು ಮೊದಲು ಅಮೃತ ಇದ್ದಾಗ ಆಮೇಲೆ ವಿಷ ಇದ್ದಾಗ ಅಂತ ಹೇಳಿದರೆ ಇಲ್ಲ, ಆ ರೀತಿ ಹೇಳ್ತಾ ಇರೋದಲ್ಲ. ಯಾಕಂತ ಹೇಳಿದ್ರೆ ಭಗವದ್ಗೀತೆಯನ್ನು ಕೇಳಿ 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 ಮನುಷ್ಯನಿಗೆ ಯಾವತ್ತೂ ವಿಷದಂತಾಗೋಲ್ಲ. ಅಂದರೆ ಅವನಿಗೆ ಇನ್ನೂ ರಿಲ್ಯಾಕ್ಸ್ ಆಗ್ತದೆ ಹೊರತು ಭಗವದ್ಗೀತೆಯನ್ನೇ ಕೇಳಿ ರಿಲ್ಯಾಕ್ಸ್ ಆಗ್ತದೆ, ಅವನ ಒಳಗೆ ಇದ್ದಂತಹ ಕಾಮ ಕ್ರೋಧಾದಿಗಳು ಹೊರಟು ಹೋಗ್ತದೆ, ಇನ್ನೂ ಉಲ್ಲಸಿತನಾಗ್ತಾನೆ ಹೊರತು ಟೆನ್ಷನ್ಗೆ ಒಳಗಾಗೋಲ್ಲ. ಅದೇ ಇವಾಗ ಯಾವುದೋ ಒಂದು ಸೀರಿಯಲ್ ಬರ್ತಾ ಇದೆ ಅಂತ ನೋಡ್ಕೊಳ್ಳಿ, ಆ ಸೀರಿಯಲನ್ನು ನೋಡಿದ ವರ್ಷಗಟ್ಟಲೆ ನೋಡಿದ ಅದರಿಂದ ಏನು ಇವನಿಗೆ ರಿಲ್ಯಾಕ್ಸ್ ಆಯಿತಾ, ಮನಸ್ಸಿಗೆ ಸಂತೋಷ ಆಯಿತಾ? ಇಲ್ಲ. ಮತ್ತೇನು ಅಂತ ಹೇಳಿದ್ರೆ ಆ ಸೀರಿಯಲಲ್ಲಿ ಯಾರೋ ಸತ್ತೋದ್ರೆ ಇವನು ಅಳ್ತಾನೆ, ಇವನು ದುಃಖ ಪಡ್ತಾನೆ, ಅಥವಾ ಅದರ ಬಗ್ಗೆನೇ ಅಲ್ಲಿ ಆಗದಾಗಿತ್ತು. ಅದೊಂದು ಕೇವಲ ಒಂದು ಕಲ್ಪನೆ ಅಷ್ಟೇ, ಅದೊಂದು ಕಾಲ್ಪನಿಕ ಕಥೆ ಅಷ್ಟೇ. ಅದು ಯಾವುದೋ ಒಂದು ಧಾರಾವಾಹಿಯಲ್ಲಿ ಕಾಲ್ಪನಿಕ ಕಥೆ, ಆದರೆ ಆ ಕಾಲ್ಪನಿಕ ಕಥೆಯನ್ನು ಇವನಿಗೆ ಎಷ್ಟು ನಂಬಿಕೊಂಡು ಆಮೇಲೆ ರಾತ್ರಿ ಇಡೀ ಅದರ ಬಗ್ಗೆ ಏನು ಯೋಚನೆ ಮಾಡೋದು, ಆ ರೀತಿ ಆಗಬಾರ್ದಾಗಿತ್ತು, ಆ ರೀತಿ ಮಾಡಬಾರ್ದಾಗಿತ್ತು. ಇದರಿಂದ ಏನು ಅಂತ ಹೇಳಿದ್ರೆ ನೋಡಿ, ಇವನು ಬೇಕು ಅಂತ ಇವನ ಮನಸ್ಸಿನಲ್ಲಿ ಟೆನ್ಷನ್ ಮಾಡ್ಕೊಳ್ತಾ ಇದ್ದಾನೆ. ಅದೊಂದು ಕಾಲ್ಪನಿಕವಾದ ಕಥೆ ಅದು ಕೇವಲ ಜನರನ್ನು ಸೆಳೆಯಲಿಕ್ಕೋಸ್ಕರ ಇರುವ ಕಥೆ. ಆ ಕಥೆಯ ಬಗ್ಗೆ ಇವನು ತಲೆ ಕೆಡಿಸ್ಕೊಂಡು ರಾತ್ರಿಯೆಲ್ಲ ಯೋಚನೆಯನ್ನು ಮಾಡಿಕೊಂಡು ಕೆಲವರಂತೂ ಟೆನ್ಷನ್ ಮಾಡಿಕೊಂಡು ಅದರ ಬಗ್ಗೆ ಅಂತ ಹೇಳಿದರೆ ಆ ನೋಡುವಾಗ ಮಾತ್ರ ಖುಷಿ, ಆಮೇಲೆ ವಿಷಮಿವ, ಆಮೇಲೆ ದುಷ್ಪರಿಣಾಮವೂ ಉಂಟು ಮಾಡಿದ್ದೆ ಇವನಿಗೆ, ಆಮೇಲೆ ಕೆಟ್ಟದ್ದೇ ಇವನ ಮನಸ್ಸಿನಲ್ಲಿ ಬಂದದ್ದೇ ಹೊರತು ಅದರಿಂದ ರಿಲ್ಯಾಕ್ಸ್ ಆಗಲಿಲ್ಲ, ಮನಸ್ಸು ಕೆಟ್ಟೇ ಹೋಯಿತು ಹೊರತು. ಹೀಗೆ ಯಾವುದು ಮನುಷ್ಯನಿಗೆ ಕೆಟ್ಟದ್ದನ್ನುಂಟು ಮಾಡ್ತದೆ ಅದನ್ನು ಇಲ್ಲಿ ಕುರಿತು ಹೇಳ್ತಾ ಇರುವಂಥದ್ದು. ಅಂಥದ್ರಲ್ಲೇ ಸಂಬಂಧ. ಅದಕ್ಕೆ ಕೃಷ್ಣ ಕೇವಲ ವಿಷಯ ಇಂದ್ರಿಯ ಸಂಯೋಗ ಅಷ್ಟೇ ಹೇಳಿದ್ದಲ್ಲ, ಮತ್ತೇನು ಅಂದರೆ ಮೊದಲು ಅಮೃತದಂತಿರ್ತದೆ, ಆಮೇಲೆ ವಿಷವಾಗಿ ಪರಿಣಮಿಸ್ತದೆ ಅಂತ ಹೇಳಿದ ಆ ಕಾರಣದಿಂದಲೇ ನಮ್ಮ ಬದುಕಿನಲ್ಲಿ ನಾವು ಯಾವುದನ್ನು ನೋಡ್ತೇವೆ, ಯಾವುದನ್ನು ಕೇಳ್ತೇವೆ, ಯಾವುದನ್ನು ತಿಂತೇವೆ, ಯಾವುದನ್ನು ಮುಟ್ತೇವೆ, ಅದೆಲ್ಲವೂ ಕೂಡ ಮೊದಲು ಅಮೃತದಂತಿದ್ದು ಆಮೇಲೆ ವಿಷದಂತೆ ಪರಿಣಾಮ ಮಾಡಿದರೆ ಅದೇ ಮೊದಲು ತೋರುತ್ತಿದೆ ಮಧುರ ವಿಷಯ ಸುಖ, ಕಡೆಯಲ್ಲಿ ದುಃಖ ಅನೇಕ ಅಂತ ಹೇಳಿದಾಗೆ ಈ ಪ್ರಪಂಚದಲ್ಲೆಲ್ಲವೂ ಅಷ್ಟೇ. ಮೊದಲು ಖುಷಿ, ಆಮೇಲೆ ಅದೇ ದುಃಖಕ್ಕೆ ಕಾರಣ ಆಗುತ್ತೆ. ಮೊದಲು ನಾನು ಪಟ್ಟ ಖುಷಿಯೇ ನಂತರ ದುಃಖಕ್ಕೆ ಕಾರಣ ಆಗುತ್ತೆ. ಇದು ರಾಜಸವಾದ ಸುಖ ಅಂತ ಹೇಳೋದು. ಇಂಥ ಸುಖ ಯಾವ ರೀತಿ ಮೊದಲು ಬಹಳ ಖುಷಿ ಇರುತ್ತೆ, ಗಂಡ ಹೆಂಡತಿ ಬಹಳ ಆನಂದವಾಗಿರ್ತಾರೆ, ಖುಷಿಯಾಗಿರ್ತಾರೆ, ಇದು ರಾಜಸವಾದ ಖುಷಿ. ಕಾರಣ ಏನು ಅಂತ ಹೇಳಿದ್ರೆ ನಾಳೆ ಇವರಿಬ್ಬರಲ್ಲಿ ಯಾರೇ ಒಬ್ಬರು ಹೋದರೂ ಕೂಡ ಇನ್ನೊಬ್ಳಿಗೆ ಇನ್ನಿಲ್ಲದ ದುಃಖ, ಅಂದರೆ ವಿಷದಂತೆ ಅದು. ಕಾರಣ ಏನಂದರೆ ಈ ದುಃಖಕ್ಕೆ ಕಾರಣ ಏನು, ಮೊದಲು ಅನುಭವಿಸಿದ ಸುಖವೇ ಕಾರಣ. ಆ ಸುಖ ಮೊದಲು ಅಮೃತವಾಗಿತ್ತಲ್ವ, ಅದೇ ಈಗ ವಿಷವಾಗಿ ಪರಿಣಮಿಸಿತು. ಸಾತ್ವಿಕ ಸುಖ ಆಗಲ್ಲ. ಯಾಕಂದರೆ ಸಾತ್ವಿಕ ಸುಖ ಹೊರಗಿನ ವಸ್ತುವನ್ನು ಅವಲಂಬಿಸಿಕೊಂಡು ಬರೋದಲ್ಲ, ಅದು ಡಿಪೆಂಡೆಂಟ್ ಅಲ್ಲ, ಅದು ಇಂಡಿಪೆಂಡೆಂಟ್. ಅಂದರೆ ಇವನ ಒಳಗಿನಿಂದಲೂ ಇವನು ಅನುಭವಿಸುವ ಖುಷಿ ಅದು, ಅದಕ್ಕೆ ಹೊರಗಿನದ ಅಪೇಕ್ಷೆ ಇಲ್ಲ. ಇದಕ್ಕಾಗಲ್ಲ. ರಾಜಸವಾದ ಖುಷಿಗೆ ಹೊರಗಿನದು ಬೇಕು, ಅದಕ್ಕಾಗಿಯೇ ಮೊದಲು ಖುಷಿ ಆಮೇಲೆ ದುಃಖ. ಇದು ರಾಜಸವಾದ ಖುಷಿ. ಲೋಕದಲ್ಲಿ ನಾವು ನೋಡುವಂಥದ್ದೆಲ್ಲವೂ ಅಷ್ಟೇ. ಇನ್ನು ತಾಮಸವಾದ ಖುಷಿ ಅದನ್ನು ಹೇಳ್ತಾನೆ. ಯದಗ್ರೇ ಚಾನುಬಂಧೇ ಚ ಸುಖಂ ಮೋಹನಮಾತ್ಮನಃ ನಿದ್ರಾಲಸ್ಯ ಪ್ರಮಾದೋತ್ಥಂ ತತ್ತಾಮಸಮುದಾಕೃತಂ. ತಾಮಸವಾದ ಸುಖ ಯಾವ ರೀತಿ ಇರ್ತದೆ ಅಂತ ಹೇಳಿದರೆ ಅದರ ಒಂದು ವೈಶಿಷ್ಟ್ಯ ಲಕ್ಷಣವನ್ನು ಕೃಷ್ಣ ಹೇಳ್ತಾನೆ. ಯದ್ ಅಗ್ರೆ, ಯಾವುದು ಮೊದಲು, ಈ ಸುಖ ಅನ್ನುವುದು ತಾಮಸ ಸುಖ ಅನ್ನುವುದು ಮೊದಲು. ಅನುಬಂಧೇಚ ಅಂದರೆ ಪರಿಣಾಮದಲ್ಲಿ, ಪರಿಣಾಮ ಅಂದರೆ ಅದರ ರಿಸಲ್ಟ್ ಎಲ್ಲ ಯಾವ ರೀತಿ ಆಗಿರ್ತದೆ ಅಂದರೆ ಎಂಥ ಸುಖ ಇದು ಅಂತ ಹೇಳಿದ್ರೆ ಆತ್ಮನಃ ಮೋಹನಂ ಸುಖಂ. ಇದು ಎಂತಹ ಸುಖ ಅಂತ ಹೇಳಿದರೆ ಆ ಸಮಯದಲ್ಲಿ ಮಾತ್ರ ಇವನಿಗೊಂದು ಖುಷಿಯಾಗುವುದಲ್ಲ,
ಮತ್ತೇನು ಅಂತ ಹೇಳಿದ್ರೆ ಆ ಖುಷಿ ಅನ್ನುವಂಥದ್ದು ಇವನನ್ನು ಎಡಿಕ್ಟ್ ಮಾಡ್ತಾ ಇರ್ತದೆ ಅಂತ ಹೇಳಿದರೆ ಅದೇ ಪಾರವಶ್ಯವನ್ನಾಗಿ ಮಾಡುವಂಥದ್ದು. ಅಂದರೆ ಇವನನ್ನು ಪರವಶನನ್ನಾಗಿ ಮಾಡುವುದು, ಅದೇ ಎಡಿಕ್ಟ್ ಆಗುವುದು ಅಂತ ಹೇಳಿದ್ರೆ ಚಟಕ್ಕೆ ಒಳಪಡಿಸುವ ಆನಂದ ಇದು, ಅಂಥ ಆನಂದ. ಅದರಿಂದ ಏನು ಅಂದರೆ ಒಮ್ಮೆ ಇಂಥದ್ದನ್ನು ತಾನು ಅನುಭವಿಸಿದ ಇಂಥ ಸುಖ ಅಂತ ಹೇಳಿದರೆ ಆಮೇಲೆ ಚಟಕ್ಕೊಳಗಾಗ್ತಾನು. ಯಾಕಂದರೆ ನಾಳೆ ಅದು ಬೇಕು ಅದು ಬೇಕು ಅದು ಬೇಕು ಕಾಣಿಸ್ಲಿಕ್ಕೆ ಶುರುವಾಗುತ್ತೆ ಅವನಿಗೆ. ಇವಾಗ ಮದ್ಯಪಾನದ ಸುಖ, ಮದ್ಯಪಾನ ಮಾಡ್ತಾನೆ. ಮದ್ಯಪಾನ ಮಾಡಿದಾಗ ವಾಸ್ತವಿಕವಾಗಿ ಅದು ಸುಖದ ಭ್ರಮೆ. ಯಾಕಂತ ಹೇಳಿದ್ರೆ ಕುಡಿದು ನಾನು ಭಾರೀ ಆನಂದ ಪಡ್ತಾ ಇದ್ದೇನೆ ಅಂತ ಅವನು ಚರಂಡಿಯಲ್ಲಿ ತೇಲ್ತಾ ಇರ್ತಾನೆ. ಆದರೆ ವಾಸ್ತವಿಕವಾಗಿ ಅವನ ಮನಸ್ಸಿನಲ್ಲಿ ಏನು ಅಂದರೆ ನಾನು ಆಕಾಶದಲ್ಲಿ ಓಲಾಡ್ತಾ ಇದ್ದೇನೆ ಅಂತ ಈ ರೀತಿ ಇರ್ತದೆ. ಅದರಿರಲಿ, ಅವನ ಮನಸ್ಸಿನಲ್ಲಿ ನಾನು ಖುಷಿ ಪಡ್ತಾ ಇದ್ದೇನೆ ಅಂತಿದೆಯಲ್ವಾ. ಆದರೆ ಇದು ಏನು ಮಾಡುತ್ತೆ ಅಂತ ಹೇಳಿದ್ರೆ ಈ ಖುಷಿ ಮಾರನೇ ದಿನ ಮತ್ತೆ ನಾನು ಕುಡಿಬೇಕು ಅಂತ ಅವನಿಗೆ ಕಾಣಿಸ್ತದೆ ಅಲ್ಲ. ವಾಸ್ತವಿಕವಾಗಿ ರಾಜ ಸುಖವೂ ಹೀಗಲ್ವಾ, ರಾಜಸವಾದ ಸುಖವೂ ಹೀಗೆ ಅಲ್ವಾ ಅಂತ ಹೇಳಿದರೆ ಇಷ್ಟು ವ್ಯತ್ಯಾಸ. ರಾಜಸವಾದ ಸುಖದಲ್ಲಿ ಇವಾಗ ಒಂದು ಸ್ವೀಟ್ ತಿಂದ ಇವನಿಗೆ ಇಷ್ಟ ಆಯಿತು, ಆ ಸ್ವೀಟ್ ಇಷ್ಟ ಆಯಿತು ಅವನಿಗೆ. ಮಾರನೇ ದಿನ ಅಯ್ಯೋ ಇವತ್ತು ನೆನ್ನೆ ತಿಂದಿದೆ, ಇವತ್ತು ಇದ್ರೆ ಎಷ್ಟು ಚೆನ್ನಾಗಿತ್ತಪ್ಪ ಅಂತ ಬಯಸಿದ, ಸಿಗಲಿಲ್ಲ. ಅದರ ಮಾರನೇ ದಿನವೂ ಸಿಗಲಿಲ್ಲ, ಒಂದು ಸಲ ಮಾತ್ರ ಸಿಕ್ಕಿತು, ಮುಗೀತು. ಆದರೆ ಅವನು ಅದರಿಂದ ಇಲ್ವಾ ಸರಿಯಿಂದ ಕೂರ್ತಾನೆ ಹೊರತು ಹುಚ್ಚರಾಗ ಆಡ್ಲಿಕ್ಕೆ ಶುರು ಮಾಡೋಲ್ಲ. ಆದರೆ ಇದು ಆತ್ಮನ ಮೋಹನಂ ಅಂತ ಹೇಳಿದರೆ ಏನು ಗೊತ್ತುಂಟ, ಯಾರು ಕುಡಿತದ ಚಟಕ್ಕೆ ಒಳಗಾಗಿದ್ದಾನೆ, ಅದೇ ರೀತಿ ಯಾವುದು ಮಾದಕ ದ್ರವ್ಯಗಳಿದೆ ಅದರ ಚಟಕ್ಕೆ ಒಳಗಾಗಿದ್ದಾನೆ, ಅವನೇನು ಅಂತ ಹೇಳಿದರೆ ಇವತ್ತು ತಾನದನ್ನು ಕುಡ್ದ, ಇವತ್ತು ಮಾದಕ ವಸ್ತುವನ್ನು ತಗೊಂಡ, ಅದು ಏನು ಮಾಡ್ತೀವಿ ಅವನ ಮನಸ್ಸಿನ ಮೇಲೆ ಎಷ್ಟು ಪರಿಣಾಮ ಬೀರಿತು ಅಂತ ಹೇಳಿದರೆ ಮಾರನೇ ದಿನ ಆ ಟೈಮಿಗೆ ಆಗಬೇಕಾದ್ರೆ ಅವನಿಗೆ ಅದು ಬೇಕು 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 ಅಂತ ಅಷ್ಟೇ ಅಲ್ಲ, ಬೇಕೇ ಬೇಕು, ನನಗಿದು ಬೇಕೇ ಬೇಕು. ನೋಡಿ, ಆ ಕಾರಣದಿಂದಾಗಿಯೇ ಅವನಿವಾಗ ಮದ್ಯಪಾನ ಮಾಡುವವನಿಗೆ ದುಡ್ಡು ಬೇಕು. ಯಾಕಂತ ಹೇಳಿದ್ರೆ ಮದ್ಯ ತಗೊಳ್ಬೇಕು, ದುಡ್ಡಿಲ್ಲ, ಅದಕ್ಕೆ ಕಳ್ತನ ಮಾಡ್ತಾನೆ, ಮನೆಯಲ್ಲೇ ಕಳ್ತನ ಮಾಡ್ತಾನೆ, ಇನ್ನೊಬ್ಬರ ಕಿಸೆಗೆ ಕೈ ಹಾಕ್ತಾನೆ, ಅಥವಾ ಇನ್ನೇನಾದರೂ ಮಾಡಿ ಒಟ್ಟಿಗೆ ಏನಾದರೂ ಮಾಡಿ ನನಗೆ ಬೇಕೇ ಬೇಕು, ಏನಾದರೂ ಮಾಡಿ. ಇದೇನು ಇದೇ ಮೋಹನ ಅಂತ ಹೇಳೋದು. ಅಂತ ಹೇಳಿದರೆ ಆ ಮದ್ಯ ಅನ್ನುವುದು ಇವನನ್ನು ವಶೀಕರಣ ಮಾಡಿಕೊಂಡಿದೆ, ಇದೇ ವಶೀಕರಣ ಅಂತ ಹೇಳೋದು. ಯಾಕಂದರೆ ಅದನ್ನು ಬಿಟ್ಟು ಇವನಿಗೆ ಬದುಕಲಿಕ್ಕಾಗಲ್ಲ. ನೀವು ಒಂದೊಮ್ಮೆ ಸಿಗಲಿಲ್ಲ ಅಂತ ಹೇಳಿದರೆ ಅವನು ಹುಚ್ಚನಂತೆ ಕಿರ್ಚಾಡ್ತಾನೆ, ಹುಚ್ಚನಂತೆ ಇದ್ದವರಿಗೆ ಹೊಡೆಯುವುದು ಬಡಿಯುವುದೆಲ್ಲ ಮಾಡ್ತಾನೆ. ಕಾರಣ ಏನು ಅಂತ ಹೇಳಿದರೆ ಅವನ ಮನಸ್ಸು ಅವನ ಕಂಟ್ರೋಲಲ್ಲಿಲ್ಲ. ಇದಕ್ಕೇನು ಕಾರಣ? ಹಿಂದಿನ ದಿನ ಅವನು ಏನು ಸುಖ ಅನುಭವಿಸಿದ್ದಾನೆ ಆ ಸುಖ ಅನ್ನೋದು ಅವನನ್ನು ಹುಚ್ಚನನ್ನಾಗಿ ಮಾಡಿದೆ ಇಲ್ಲಿ. ಅದೇ ರೀತಿ ಮಾದಕ ದ್ರವ್ಯವನ್ನು ಯಾನು ಬಡ್ದಿದ್ದಾನೆ ಅವನಿಗೆ ಇವತ್ತು ಸಿಗ್ತಾ ಇಲ್ಲ, ಅದಕ್ಕೋಸ್ಕರ ಹುಚ್ಚನಂತೆ ಎಲ್ಲಿವರೆಗೆ ಅಂತ ಹೇಳಿದ್ರೆ ದುಡ್ಡು ಸಿಗ್ತದೆ ಅಂತ ಹೇಳಿದರೆ ಕೊಲೆ ಮಾಡಲಿಕ್ಕೆ ಅವನು ಹೆಸೋದಿಲ್ಲ. ಯಾಕಂತ ಹೇಳಿದರೆ ಅಷ್ಟು ಹುಚ್ಚನನ್ನಾಗಿ ಮಾಡಿರುವುದು ಯಾವುದು ಅಂತ ಹೇಳಿದರೆ ಹಿಂದಿನ ದಿನ ಅನುಭವಿಸಿರುವಂತಹ ಆ ಸುಖ, ತಾಮಸವಾದ ಸುಖ ಅಂತ ಇದನ್ನೇ ಕರೆಯುವುದು. ವಾಸ್ತವಿಕವಾಗಿ ಅದು ಸುಖದ ಭ್ರಮೆ ಅದು. ಯಾಕಂತ ಹೇಳಿದರೆ ಅದು ಏನು ಮಾಡ್ತದೆ ಅಂದರೆ ಮನಸ್ಸನ್ನು ನಶೆಗೆ ಒಳಪಡಿಸ್ತದಷ್ಟೇ. ಇವನು ಏನು ಬಯಸ್ತಾ ಇದ್ದಾನೆ ಮನಸ್ಸಿಗೆ ಹಿತಕರವಾದ ವೇದನೆ ಅದನ್ನುಂಟು ಮಾಡೋದಿಲ್ಲ ಅದು. ಮತ್ತೇನು ಅಂತ ಹೇಳಿದರೆ ಇವನಿಗೆ ಆ ಹಿತಕರವಾದಂತೆ ಭಾಸವಾಗ್ತದಷ್ಟೆ, ನಿಜವಾಗಲಲ್ಲ. ಆ ರೀತಿ ಅಂದರೆ ಭ್ರಮೆಗೊಳಗಾಗೋದು. ಇದು ಹೇಗಂತ ಹೇಳಿದರೆ ಒಬ್ಬ ಕುರುಡನಿಗೆ ಹಾವನ್ನು ತೊಗೊಂಡೋಗಿ ಕುತ್ತಿಗೆಗೆ ಹಾಕಿ, ನೋಡು ನಿನಗೊಂದು ಹೂವಿನ ಮಾಲೆ ಹಾಕಿದ್ದೇನೆ ಅಂತ ಹೇಳಿದರೆ ಖುಷಿ ಆಗುತ್ತೆ ಅಲ್ವ ಅವನಿಗೆ? ವಾಸ್ತವಿಕವಾಗಿ ಅದು ಖುಷಿಯ ವಿಷಯವ ದುಃಖದ ವಿಷಯವ? ಒಂದೊಮ್ಮೆ ಅವನು ಕಣ್ಣಿದ್ದವನಾಗಿದ್ದರೆ ಕಣ್ಣು ಬಿಟ್ಟು ಕೂಡಲೇ ಹಾರ್ತಾನೆ, ಹಾವು ಹಾಕಿದ್ದಾರೆ ನನಗೆ ಅಂತ. ಆದರೆ ಗೊತ್ತಿಲ್ಲ, ಅದಕ್ಕೋಸ್ಕರ ನನಗೆ ಹೂ ಹಾಕಿದ್ದಾರೆ, ಹೂವಿನ ಮಾಲೆ ಹಾಕಿದ್ದಾರೆ ಅಂತ ಖುಷಿ ಪಡ್ತಾನಲ್ವ? ಅದು ಭ್ರಮೆ ಅಲ್ವಾ? ಅದು ಇಲ್ಲ ಅದೇ ರೀತಿ, ಆ ರೀತಿ ಬರುವಂಥ. ಆದರೆ ಆ ಭ್ರಮ ಸುಖವೇ ಅವನನ್ನು ಇಷ್ಟು ಚಟಕ್ಕೆ ಒಳಪಡಿಸ್ತದೆ, ಬಿಟ್ಟಿರ್ಲಿಕ್ಕಾಗೋದಿಲ್ಲ ಅವನಿಗೆ. ಇದೇ ಆತ್ಮನ ಮೋಹನಂ, ಇದು ತಾಮಸವಾದ ಸುಖ ಅಂತ ಕರೆಯುವಂಥದ್ದು. ಈ ವೇಶ್ಯಾಸ್ತ್ರೀ ಸಹವಾಸ ಮಾಡುವಂಥದ್ದು, ಮದ್ಯಪಾನ ಮಾಡುವಂಥದ್ದು, ಮಾದಕ ದ್ರವ್ಯಗಳನ್ನು ಸೇವಿಸುವಂಥದ್ದು, ಇದರಿಂದ ಎಲ್ಲ ಬರುವ ಸುಖ ಇಂಥದ್ದೇ, ಈ ರೀತಿ ಆಗಿರ್ತದೆ. ವಾಸ್ತವಿಕವಾಗಿ ಇರಲಿ, ಅಲ್ಲೂ ಒಂದು ಖುಷಿ ಇದೆಯಲ್ವಾ?
ಅಲ್ಲೊಂದು ಖುಷಿ ಇದೆಯಲ್ವಾ ಅಂತ ಹೇಳಿದರೆ ಈ ರಾಜಸವಾದ ಸುಖ ಏನಿದೆ ಅದು ಅನುಭವಿಸಬೇಕಾದ್ರೂ ಅಮೃತದಂತಿರ್ತದೆ, ಆಮೇಲೆ ವಿಷದಂತಿರ್ತದೆ. ಇದು ಅನುಭವಿಸಬೇಕಾದ್ರೂ ವಿಷವೇ, ಮತ್ತು ಪರಿಣಾಮದಲ್ಲಂತೂ ಸಂಪೂರ್ಣ ವಿಷವೇ. ಯಾಕೆ ಅಂತ ಹೇಳಿದರೆ ಅವನು ಸುಖಕ್ಕಾಗಿ ಯಾವುದನ್ನು ಸೇವಿಸ್ತಾ ಇದ್ದಾನೆ ಅದು ವಿಷವೇ ಆಗಿರ್ತದೆ. ಇವಾಗ ಮದ್ಯಪಾನ ಅನ್ನೋದು ಇವನ ಆರೋಗ್ಯವನ್ನು ಹಾಳು ಮಾಡಲಿಕ್ಕೋಸ್ಕರವೇ ಇರುವಂಥದ್ದು. ಮಾದಕ ದ್ರವ್ಯ ಇವನ ಆರೋಗ್ಯವನ್ನು ಹಾಳು ಮಾಡಲಿಕ್ಕೆ ಇರುವುದು. ಅಂದರೆ ಇವನು ತಗೊಳ್ತಾ ಇರುವುದು ವಿಷವನ್ನೇ ತಗೊಳ್ಳೋದು. ಮುಂದೆ ಪರಿಣಾಮ ಅಂತೂ ವಿಷವೇ, ಯಾಕಂದರೆ ಇವನ ಸಾವಿಗೆ ತಗೊಂಡು ಹೋಗೋದು. ಅದು ವೇಶ್ಯಾಸ್ತ್ರೀ ಸಹವಾಸ, ಅದು ಕೂಡ ಅಷ್ಟೇ. ವೇಶ್ಯಾಸ್ತ್ರೀ ಸಹವಾಸ ಮಾಡೋದೇ ಇವನು ವಿಷವನ್ನು ಸೇವಿಸ್ತಾ ಇರುವಂತೆ. ಯಾಕಂದರೆ ನಾಳೆ ಮಾರಕವಾದ ರೋಗಗಳು ಬರ್ತದೆ, ಅದು ಇವತ್ತೆಲ್ರಿಗೂ ಗೊತ್ತಿರುವಂಥ ವಿಷಯ. ಆಮೇಲೆ ಮುಂದಂತೂ ರೋಗ ಬಂದು ಒದ್ದಾಡೋದು ಸಹಜ. ಈ ರೀತಿ ಇರುವಂಥದ್ದು ತಾಮಸವಾದ ಸುಖ. ಅದು ಹೇಗಿರ್ತದೆ ಅದಕ್ಕೆ ಕೃಷ್ಣ ನಮಗೆ ಒಂದು ಗೊತ್ತಾಗಲಿಕ್ಕೋಸ್ಕರ ಉದಾಹರಣೆ ಹೇಳ್ತಾನೆ. ನಿದ್ರಾಲಸ್ಯ ಪ್ರಮಾದೋತ್ಥಮ್. ಹೇಗಿರ್ತದೆ ಅಂತ ಹೇಳಿದರೆ ನಿದ್ರಾ ಆಲಸ್ಯ, ನಿದ್ರೆಯಿಂದ ಉಂಟಾಗುವಂತಹ ಖುಷಿ ಅಂತ ಹೇಳ್ತಾನೆ. ವಾಸ್ತವಿಕವಾಗಿ ನಿದ್ರೆಯಿಂದ ಉಂಟಾಗುವ ಖುಷಿ ಅಂತ ಹೇಳಿದರೆ, ಅಲ್ಲ ನಿದ್ರೆಯಲ್ಲಿ ಖುಷಿ ಇದೆಯಲ್ವಾ? ಹೌದು, ನಿದ್ರೆಯಲ್ಲಿ ಖುಷಿ ಇದೆ, ಆದರೆ ಹೇಗೆ ಖುಷಿಯಿಂದ ಗೊತ್ತಿಲ್ವಲ್ಲ. ನೋಡಿ, ವಾಸ್ತವಿಕವಾಗಿ ನಿದ್ರೆಯಲ್ಲಿ ನಮಗೆ ಮನುಷ್ಯನಿಗೆ ಖುಷಿಯಾಗುವುದು ಅಂತ ಹೌದು, ಆದರೆ ಹೇಗೆ ಖುಷಿ ಅಂತ ಗೊತ್ತಿಲ್ಲ ಅವನಿಗೆ. ಅದರ ಅನುಭವ ಇವನಿಗೆ ಗೊತ್ತಾಗೋದಿಲ್ಲ, ಬರುವುದಿಲ್ಲ. ಖುಷಿಯಾಗತ್ತೆ, ಅದರ ಅನುಭವ ಗೊತ್ತಾಗೋದಿಲ್ಲ. ಹೇಗೆ ಅಂತೇಳಿದರೆ, ಇದು ಒಬ್ಬ ಥ್ರೋಟ್ ಕ್ಯಾನ್ಸರ್ ಅಂದರೆ ಗಂಟಲಿನ ಕ್ಯಾನ್ಸರ್ ಇರುವ ವ್ಯಕ್ತಿಗೆ ಗಂಟಲಿನಿಂದ ಆಹಾರ ಕೆಳಗಿಳಿಯುವುದಿಲ್ಲ. ಅದಕ್ಕೇನು ಅಂತೇಳಿದರೆ ಒಂದು ಪೈಪನ್ನು ಹಾಕ್ತಾರೆ. ಮೂಗಿನಿಂದ ಹಾಕಿದ ಪೈಪು ಸೀದಾ ಹೊಟ್ಟೆಗೆ ಹೋಗುತ್ತೆ. ಅವನಿಗೆ ಮೂಗಿನಿಂದ ಏನು ಪೈಪ್ ಹಾಕಿದ್ದಾರೆ ಅದರಲ್ಲಿ ಆಹಾರ ಕೊಡ್ತಾರೆ, ನೀರಾದ ಆಹಾರಗಳನ್ನು ಅವನಿಗೆ ಕೊಡ್ತಾರೆ. ಅದು ಸೀದಾ ಹೊಟ್ಟೆಗೆ ಹೋಯಿತು, ಹೊಟ್ಟೆ ತುಂಬಿತು. ಹೇಗಿತ್ತು? ರುಚಿಯಾಗಿತ್ತು ಆಹಾರ? ಸಿಹಿ ಇತ್ತ, ಕಹಿ ಇತ್ತ, ಹುಳಿ ಇತ್ತ? ಗೊತ್ತಾಗೋದಿಲ್ಲ. ಹೊಟ್ಟೆ ತುಂಬಿತು, ಅನುಭವಕ್ಕೆ ಬರಲಿಲ್ಲ. ಅಂತೇಳಿದರೆ ಆ ಆಹಾರ ಹೇಗಿತ್ತು ಗೊತ್ತಾಗಲಿಲ್ಲ. ಅದೇ ರೀತಿ ಸುಖ ಅನುಭವಿಸಿದ ಹೇಗೆ ಅಂತ ಗೊತ್ತಾಗಲಿಲ್ಲ. ನೋಡಿ, ಆ ಕಾರಣದಿಂದಲೇ ಇವನು ಆ ನಿದ್ರೆಯಲ್ಲಿ ಏನು ಸುಖ ಅಂತ ತಾನು ಮಲ್ಕೊಂಡು ರಾತ್ರಿ ಇಡೀ, ಅಂದರೆ ಆಯಾಸ ಪರಿಹಾರಕ್ಕೆ ಬೇಕು ನಿದ್ರೆ, ಆದರೆ ಆಯಾಸ ಪರಿಹಾರ ಆದಮೇಲೂ ಕೂಡ ಬಿದ್ದು ಹೊರಳುತ್ತಾ ಇರ್ತಾನಲ್ವ, ಇದು ತಾಮಸವಾದ ಸುಖ. ಯಾಕಂತ ಹೇಳಿದರೆ ಅದರ ಅವಶ್ಯಕತೆ ಇಲ್ಲ. ಮತ್ತೆ ಯಾಕೆ ಬಿದ್ದುಕೊಂಡಿದ್ದಾನೆ ಇವನು ಅಂತ ಹೇಳಿದರೆ ಅದು ತಾಮಸದಿಂದಾಗಿ. ಹಾಗೆ ಮಲ್ಕೊಂಡ್ರೆ ಏನೋ ಖುಷಿ ಅಂತ. ಕೆಲವರು ಏನಂದರೆ ದಿನಗಟ್ಟಲೆ ಸೋಮಾರಿತನದಿಂದ ಮಲ್ಕೊಳ್ಳೋದಿದೆ. ಯಾಕೆ ಮಲ್ಕೊಳ್ತೀರಿ? ಆ ರೀತಿ ಮಲ್ಕೊಳ್ಳೋದು ಯಾಕೆ? ನಿದ್ರೆ ಬರುತ್ತಾ? ನಿದ್ರೆ ಬರೋದಿಲ್ಲ, ಸುಮ್ಮನೆ ಬಿದ್ದು ಹೊರಳಾಡ್ತಾ ಇರುವಂಥದ್ದು. ಇದು ತಾಮಸವಾದ ಸುಖ. ಅಲ್ಲಿ ಸುಖ ಪಡ್ತಾ ಇಲ್ಲ ಅವನು ನಿಜವಾಗಲೂ ಕೂಡ. ಮತ್ತೇನು ಅಂತ ಹೇಳಿದರೆ ನಾನು ಸುಖ ಪಡ್ತಾ ಇದ್ದೇನೆ ಅಂತ ತಿಳ್ಕೊಂಡಿದ್ದಾನಷ್ಟೇ. ನಿಜವಾಗ್ಲೂ ಸುಖ ಪಡುವುದು ಯಾವಾಗ ಅಂತ ಹೇಳಿದರೆ ಅವನಿಗೆ ಗಾಢ ನಿದ್ರೆ ಇದ್ದಾಗ ಮಾತ್ರ. ಮನುಷ್ಯನಿಗೆ ಗಾಢ ನಿದ್ರೆ ಅನ್ನೋದು ಆಯಾಸ ಪರಿಹಾರಕ್ಕೆ ಎಷ್ಟು ಬೇಕೋ ಅಷ್ಟು ಮಾತ್ರ ಬರ್ತದೆ. ಅದರ ನಂತರ ಅವನಿಗೆ ಎಚ್ಚರ ಆಗಿ ಅಥವಾ ಒಂದು ನಿದ್ರೆಯ ಮಂಪರ್ ಅಷ್ಟೇ, ಅದು ಮಂಪರ್ನೆಲ್ಲ ಆ ಕಡೆ ಈ ಕಡೆ ಹೋಗ್ತಾ ಇರ್ತಾನೆ. ಇದು ತಾಮಸವಾದ ಸುಖ. ಅದೇ ರೀತಿ ಆಲಸ್ಯ ಅಂತೇಳಿದರೆ ಈ ಸೋಮಾರಿತನದಿಂದ. ಅದು ಯಾಕಂತ ಹೇಳಿದರೆ ಕೆಲವರು ನೋಡ್ತೇವಲ್ವ, ಕೂತ್ಕೊಂಡೇ ಇರುವುದು, ಕೆಲಸ ಮಾಡಲಿಕ್ಕಾಗಲ್ಲ, ಕೂತ್ಕೊಂಡಿರುವ ಖುಷಿ. ಇದೇನು ರೀ ಖುಷಿ? ಕೂತ್ಕೊಂಡೇ ಇರೋದು. ಒಂಚೂರು ಕೆಲಸ ಮಾಡು, ಅಯ್ಯೋ ಮಾಡಬೇಕಾ, ಅವ್ರು ಮಾಡಿದ್ರೆ ಆಗೋಲ್ವಾ, ಇವ್ರು ಮಾಡಿದ್ರೆ ಆಗೋಲ್ವಾ, ನಾನೇ ಮಾಡಬೇಕಾ, ಆ ರೀತಿ ಹೇಳಲಿಕ್ಕೆ ಕಷ್ಟ. ಕೂತ್ಕೊಂಡೇ ಇರೋಣ, ಕೂತ್ಕೊಂಡು ತಿಂದ್ಕೊಂಡೇ ಇರೋಣ, ಈ ರೀತಿ. ವಾಸ್ತವಿಕವಾಗಿ ಆ ರೀತಿ ಸೋಮಾರಿತನದಿಂದ ಕೂತಿದ್ದಾಗ ಖುಷಿಯಾಗತ್ತೆ, ಭಾರಿ ಖುಷಿಯಾಗತ್ತೆ. ಯಾವಾಗಲೂ ಕೂತೇ ಇರೋದು, ಏನು ಸುಖ ಅಂತ. ಆದರೆ ಅದರಿಂದಾಗಿ ಹೊಟ್ಟೆ ಬಂದಮೇಲೆ, ಮೈ ಬಂದಮೇಲೆ ಗೊತ್ತು ಏನು ಕಷ್ಟ ಅಂತೇಳಿದರೆ ವಾಸ್ತವಿಕವಾಗಿ ಇದೇನು ಅಂತ ಹೇಳಿದರೆ ಆತ್ಮನಂ ಮೋಹನಂ, ಅದನ್ನು ಹೇಳ್ತಾ ಇರೋದು. ಆತ್ಮನಃ ಮೋಹನಂ ಅಂತೇಳಿದರೆ ಇವನಿಗೆ ಒಂಥರ ಭ್ರಮೆ. ಮತ್ತೇನು ಅಂದರೆ ಒಮ್ಮೆ ಸೋಮಾರಿತನಕ್ಕೆ ನಾನು ಒಗ್ಗಿದೆ ಅಂತ ಹೇಳಿದರೆ ಸೋಮಾರಿತನವೇ ಖುಷಿ ಆಗಲಿ ಶುರುವಾಗುತ್ತೆ ನೋಡಿ. ಯಾರು ಯಾವಾಗಲೂ ಕೆಲಸ ಮಾಡ್ತಾ ಇರ್ತಾರೆ, ಲವಲವಿಕೆಯಿಂದ ಕೆಲಸ ಮಾಡ್ತಾ ಇರ್ತಾರೆ, ಅವರಿಗೆ ಕೆಲಸ ಮಾಡುವುದು ಖುಷಿಯಾಗಿರುತ್ತೆ. ಆದರೆ ಈ ರೀತಿ ಯಾವಾಗಲೂ ಕೆಲಸ ಮಾಡ್ತಾ ಇರುವವರೇ ಕೂತ್ಕೊಂಡ್ರು ಅಂತ ತಿಳ್ಕೊಳ್ಳಿ. ಮೊದಲು ಅವ್ರಿಗೆ ಆಗೋಲ್ಲ, ಕೂತ್ಕೊಳ್ಳಿಕ್ಕೆ ಆಗೋಲ್ಲ. ಯಾಕಂದರೆ ಕೆಲಸ ಮಾಡಿ ಅಭ್ಯಾಸ ಅಲ್ವಾ, ಕೂತ್ಕೊಳ್ಳಿಕ್ಕೆ ಆಗೋಲ್ಲ. ಆದರೆ ಅವರನ್ನು ಬಲವಂತವಾಗಿ 1 ತಿಂಗಳು ಹಾಗೆ ಕೂರಿಸ್ಬಿಡಿ ಅವರನ್ನು, ಆಮೇಲೆ ಅವರಿಗೆ ಅದೇ ಖುಷಿ ಆಗಲಿ ಶುರು ಮಾಡುತ್ತೆ. ಅಯ್ಯೋ ಎಷ್ಟು ಖುಷಿ ಅಲ್ವಾ, ಕೂತ್ಕೊಂಡು ತಿನ್ನೋದು ಎಷ್ಟು ಚೆನ್ನಾಗಿರುತ್ತೆ.
ಕೂತ್ಕೊಳ್ಳೋದು, ಮಾಡಿ ಹಾಕ್ತಾ ಇರ್ತಾರೆ, ತಿಂತಾ ಇರೋದು, ಆರಾಮಾಗಿರೋದು, ಏನು ಕೆಲಸ ಇಲ್ಲ, ಕಾರ್ಯ ಇಲ್ಲ. ಖುಷಿ ಅಂತ ಕಾಣ್ಲಿಕ್ಕೆ ಶುರುವಾಗುತ್ತೆ. ಆದರೆ ಅದರಿಂದ ಆಗುವ ಅಡ್ಡ ಪರಿಣಾಮಗಳು ದೇಹದ ಮೇಲೆ, ಮನಸ್ಸಿನ ಮೇಲೆ. ಯಾಕಂದರೆ ನೋಡಿ, ಹೆಚ್ಚು ಮಾನಸಿಕವಾದ ವೇದನೆಗಳು, ಮಾನಸಿಕವಾದ ಡಿಸಾರ್ಡ್ಸ್ ಯಾರಿಗಿರ್ತದೆ ಅಂತ ಹೇಳಿದರೆ ಈ ರೀತಿ ಸುಮ್ಮನೆ ಸೋಮಾರಿಗಳಾಗಿ ಕೂತವರಿಗೆ ಹೆಚ್ಚು. ಯಾಕಂತ ಹೇಳಿದರೆ ಬೇರೆ ಕೆಲಸ ಕಾರ್ಯ ಇಲ್ಲ, ಯೋಚನೆ ಮಾಡಲಿಕ್ಕೆ ಏನಿಲ್ಲ, ಮನಸ್ಸಿಗೆ ಅದಕ್ಕೆ ಬೇಡಾಗಿದ್ದೇ ಯೋಚನೆ ಮಾಡ್ತಾ ಇರ್ತದೆ. ಆದರೆ ಯಾರು ಯಾವಾಗಲೂ ಲವಲವಿಕೆಯಿಂದ ತಾವು ಯಾವುದೇ ಕಾರ್ಯಗಳಲ್ಲಿ ತೊಡಗಿರ್ತಾರೆ, ಅವರ ಮನಸ್ಸು ಬಿಸಿಯಾಗಿರುವುದರಿಂದಾಗಿ ಈ ರೀತಿ ಬೇಡಾದ ವಿಷಯಗಳ ಬಗ್ಗೆ ಯೋಚನೆ ಮಾಡಲಿಕ್ಕೆ ಪುರುಸೊತ್ತಿರಲ್ಲ ಮನಸ್ಸಿಗೆ. ದೇಹಕ್ಕೂ ಕೂಡ ಅಷ್ಟೇ, ಯಾವಾಗಲೂ ಚಟುವಟಿಕೆಯಿಂದ ತೊಡಗಿದ್ರಿಂದಾಗಿ ಅವರಿಗೆ ಈ ರೀತಿ ದೇಹಕ್ಕೆ ಸಂಬಂಧಪಟ್ಟ ತೊಂದರೆಗಳು ಕಡಿಮೆ. ಹೀಗೆ ಈ ಆಲಸ್ಯದಿಂದ, ಆಲಸ್ಯ ತಾಮಸ ಸುಖ. ಅದೇ ರೀತಿ ಪ್ರಮಾದೋತ್ಥಮ್, ಪ್ರಮಾದ ಅಂತೇಳಿದರೆ ಅಧರ್ಮದ ವಿಷಯದಲ್ಲಿ ಇವನಿಗೆ ಆಸಕ್ತಿ. ತಪ್ಪು ಕೆಲಸ ಮಾಡಬೇಕಾದ್ರೆ ಖುಷಿಯಾಗತ್ತೆ, ಒಂಥರ ಖುಷಿಯಾಗತ್ತೆ. ಸುಳ್ಳು ಹೇಳಿದ ಖುಷಿ, ನಾನು ಬಚಾವಾಗ್ಬಿಟ್ಟೆ ಅಂದ ಖುಷಿ. ಆದರೆ ಆ ಸುಳ್ಳು ಹೇಳಿದ್ದೇ ವಿಷ ಅಂತ ಗೊತ್ತಿಲ್ಲ ಅವನಿಗೆ. ಅದರ ಪರಿಣಾಮ, ಸುಳ್ಳು ಹೇಳಿದರ ಪರಿಣಾಮ ಇನ್ನಷ್ಟು ಭಯಂಕರವಾಗಿರುತ್ತದೆ ಅದು. ಅದರಿಂದ ಹೇಳಿದ್ದು, ನಾನು ಸುಳ್ಳು ಹೇಳ್ತಾ ಖುಷಿ ಪಡ್ತೇನೆ ಅಂತ ಹೇಳುವುದು ಭ್ರಮೆ. ಅದು ಏನು ಮಾಡ್ತದೆ, ನಮ್ಮನ್ನು ಇನ್ನಷ್ಟು ಸುಳ್ಳಿನ ಕಡೆಗೆ ತೊಗೊಂಡು ಹೋಗ್ತದೆ. ಮನುಷ್ಯನಿಗೆ ಸುಳ್ಳು ಹೇಳಿದ್ದಕ್ಕೆ ಅಭ್ಯಾಸ ಮಾಡಿಕೊಂಡ ಅಂದರೆ ಮತ್ತು ಸುಳ್ಳಿನ ಹತ್ರನೇ ಹೋಗ್ತಾ ಇರ್ತಾನು. ಅದಕ್ಕೆ ಇವೆಲ್ಲ ಏನು ಅಂತ ಹೇಳಿದ್ರೆ ನಮ್ಮನ್ನು ಪರವಶವನ್ನಾಗಿ ಮಾಡುವಂಥದ್ದು ತಾಮಸವಾದ ಸುಖ. ಒಟ್ಟಿಗಿಷ್ಟೇ, ತಾಮಸವಾದ ಸುಖ ಅಂತ ಹೇಳುವಂಥದ್ದು ನಮ್ಮನ್ನು ಚಟಕ್ಕೆ ಗುರಿಪಡಿಸ್ತದೆ. ರಾಜಸವಾದ ಸುಖ ಅನ್ನುವಂಥದ್ದು ಮೊದಲು ಖುಷಿಯನ್ನು ತಂದುಕೊಟ್ಟರು ಕಡೆಗೆ ದುಃಖದಲ್ಲಿಯೇ ಮುಗಿಯುವಂಥದ್ದು. ಆದರೆ ನಿಜವಾದ ಸಾತ್ವಿಕವಾದ ಸುಖ ಅಂತ ಹೇಳುವುದು ಮೊದಲು ವಿಷದಂತೆ ಕಠಿಣವಾಗಿದ್ದರೂ ಕೂಡ ಆಮೇಲೆ ಸುಖ ದೊರಕುತ್ತದೆ. ಅದು ನಿರಂತರವಾದ ಶಾಶ್ವತವಾದಂತಹ ನಮ್ಮ ದುಃಖವನ್ನು ಸಂಪೂರ್ಣ ಹೋಗಲಾಡಿಸುವ ಸುಖ. ಹೀಗೆ ಈ ಸುಖದ 3 ವಿಭಾಗಗಳನ್ನು ತಿಳಿಸ್ಕೊಂಡು ಬಂದ ಕೃಷ್ಣ. ಹೀಗೆ ತಿಳಿಸ್ತಾ ಇನ್ನು ಎಷ್ಟು ಅಂತ ತಿಳಿಸ್ಕೊಂಡು ಹೋಗೋದು, ಕಡೆಗೆ ಒಂದೇ ಮಾತಿನಲ್ಲಿ ತಿಳಿಸ್ಕೊಂಡು ಹೋಗ್ತಾನೆ ಈ ತ್ರೈವಿಧ್ಯದ ಬಗ್ಗೆ. ಅದೇನು ಅಂತ ಮುಂದೆ ನೋಡೋಣ ಅಂತ ಹೇಳ್ತಾ ಈ ಉಪನ್ಯಾಸವನ್ನು ಮಧ್ವಾಂತರ್ಗತ ಭಗವಂತನಿಗೆ ಅರ್ಪಣೆಯನ್ನು ಮಾಡೋಣ. ಶ್ರೀಕೃಷ್ಣ ಅರ್ಪಣಮಸ್ತು.